ಇವತ್ತು ನಾವು ಬಂದಿದ್ದೀವಿ ದೇವರ ಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಜು ಗೌಡ ಪಾಟೀಲ್ ಅವರ ಹೋಮ್ ಟೂರ್ ಮಾಡೋದಕ್ಕೆ ಕುದುರೆ ಸಾಲವಾಡಿಯಲ್ಲಿ. ರೈತ 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 ಅನ್ನ ಕೊಡುವ ದಾತ. ನನ್ ಮಕ್ಕಳಿಗಿನ್ನು ನಾವು ಇದ್ರಾಗ ಬರೀತಾರಲ್ಲ ಕಾಲಮ್ನ್ಯಾಗ ಫಾದರ್ ಡೇ ಯಾವ್ದು ಅಂದ್ರ ನಾವ್ ಇನ್ನ ಫಾರ್ಮರ್ ಅತ್ತೆ ಬರಿತೀವಿ. ಎಮ್ಮೆಲ್ಲೆ ಬರಂಗಿಲ್ಲ. ವೀಕ್ಷಕರೇ ನೋಡಿ, ಮನೆ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಪ್ಯೂರ್ಲಿ ಅಗ್ರಿಕಲ್ಚರಿಸ್ಟ್. ನಾ ಪ್ರೌಡ್ ಅದಿನ್ನ. ಐ ಆಮ್ ಪ್ರೌಡ್ ಟು ಬಿ ಎ ಫಾರ್ಮರ್ ಅದ. JDS ತುಂಬಾ ತಳಮಟ್ಟದಿಂದ ಬರುವಂತವ್ರನ್ನ ಗುರುತಿಸುತ್ತೆ ಅನ್ನೋ ಮಾತಿದೆ MLA ಗಳ ವಿಚಾರದಲ್ಲಿ. JDS ನಿಮ್ಮನ್ನ ಹೇಗೆ ಗುರುತಿಸ್ತು? ನಮ್ ಉತ್ತರ ಕರ್ನಾಟಕದಲ್ಲಿ JDS ವೋಟ್ ಬ್ಯಾಂಕ್ ಇಲ್ಲ. ಇಲ್ಲಿ ನಮ್ ಸ್ವಂತ ಶಕ್ತಿ ಮೇಲೆ ನಾವು ಓಟ್ ತಗೊಂಡ್ ಗೆಲ್ಬೇಕು. ಒಬ್ಬ ಕಾರ್ಪೊರೇಟರ್ ಆದ್ರೇನೆ ಮಕ್ಕಳಿಗೆ ತಂದೆಯ ಬಗ್ಗೆ ಅಹಂಕಾರ ಬಂದ್ಬಿಡುತ್ತೆ ಸಹಜವಾಗಿ. ನಮ್ಮಪ್ಪ ಕಾರ್ಪೊರೇಟರ್ ರೀ, ನಮ್ಮಪ್ಪ ಆ ಕ್ಷೇತ್ರದವ್ರಿ ಅಂತ. ನಿಮ್ ಮಕ್ಕಳು ಹೇಗೆ ಅಂತ ಅದು ಯಾವ್ದು ತಲೆಯಾಗ ನಾನ ಇಟ್ಕೊಂಡಿಲ್ಲ ಮೊದ್ಲ. ಇವತ್ತಿಗೂ ಗುಲ್ಬರ್ಗಾದಲ್ಲಿ ನನ್ ಮಗಳು ಡೆಂಟಲ್ ಕಲಿತಾಳ, ಫೈನಲ್ ಇಯರ್. ಇವತ್ತು ಬರ್ಬೇಕಾದ್ರ ಬಸ್ಲೇ ಬರ್ತಾಳೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಲವ್ ಮ್ಯಾರೇಜ್ ಆಯ್ತು. ನಾನು ತುಂಬಾ ಜನ MLA ಗಳನ್ನ ನೋಡಿದೀನಿ. ಫಸ್ಟ್ ಟೈಮ್ MLA ಅಂದ ತಕ್ಷಣ, MLA ಆಗಿದ ತಕ್ಷಣ ಇಡೀ ಲೈಫ್ ಚೇಂಜ್ ಆಗ್ಬಿಡುತ್ತೆ ಅವ್ರು ಗಳದ್ದು. ರಾಜು ಗೌಡ್ರು ಹತ್ರ ಚೇಂಜ್ ಮಾಡ್ತಿದಾರ ಲೈಫ್ ನ ಅಂತ? ಇಲ್ಲ, ಯಾವತ್ತೂ ಚೇಂಜ್ ಆಗಂಗಿಲ್ಲ ಅವರು. ಬಹಳ ಜನ ಹೇಳ್ತಾನೆ MLA ತರ ಇರೋ ಮರೆ ನೀನು ಹಿಂಗ್ಯಾಕಿರ್ತಿದ್ದೆ. ನಾನ್ ಪ್ಯಾಂಟ್ ಶರ್ಟ್ ಹಾಕೊಂಡ ಯಾರು ಗೊತ್ತಾನು ಹಿಡಿಯಂಗಿಲ್ಲ. ಬದುಕಲ್ಲಿ ಕಷ್ಟಗಳು ಬರೋದು ಸಹಜ. ಅದು MLA ಆಗಲಿ ಅಥವಾ ಮತ್ತೊಬ್ಬರಾಗಲಿ, ಸಾಮಾನ್ಯ ಜನರಾಗ್ಲಿ. ಕಣ್ಣೀರಿಟ್ಟಿದ್ದೀರಾ ಯಾವತ್ತಾದ್ರು? ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯ್ತಲ್ಲ ಅವರಿಗೆ. ಯಾರಾದ್ರೂ ಒಂದು ಸಣ್ಣ ಆಪರೇಷನ್ ಮಾಡಿಸ್ಕೊಂಡ್ರೆ ಅಥವಾ ಇನ್ಫ್ಯಾಕ್ಟ್ ನಿಮಗೆ ಹೃದಯ ಸಂಬಂಧಿ ಕಾಯಿಲೆ ಬಂತು ಅಂತ ಕೇಳ್ಪಟ್ಟೆ, ಅವಾಯ್ಡ್ ಮಾಡ್ಬಿಡ್ತಾರೆ. ನನಗೆ ಹೆಲ್ತ್ ಸರಿ ಇಲ್ಲಪ್ಪ, ನಾನು ಒಂದ್ ವಾರ ಒಂದ್ ತಿಂಗಳು ಸಿಗಲ್ಲ ನಿಮ್ ಕೈಗೆ ಅಂತ. ಯಾಕೆ ರೆಸ್ಟ್ರಿಕ್ಷನ್ಸ್ ಹಾಕೊಂಡಿಲ್ಲ ಹೆಲ್ತ್ ಹಾಳಾದ್ರೂ ಕೂಡ? ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ದೇವರ ಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಜು ಗೌಡ ಪಾಟೀಲ್ ಅವರ ಹೋಮ್ ಟೂರ್ ಮಾಡೋದಕ್ಕೆ ಕುದುರೆ ಸಾಲವಾಡಿಯಲ್ಲಿ. ಸೊ ಬನ್ನಿ, ಹಾಗಿದ್ರೆ ರಾಜು ಗೌಡ ಪಾಟೀಲರ ನಿವಾಸಕ್ಕೆ ನಿಮ್ಮನ್ನ ಇವತ್ತು ಕರ್ಕೊಂಡು ಹೋಗ್ತೀನಿ. ಶಾಸಕರ ಮನೆ ಹೇಗಿದೆ, ಅವರ ಕಚೇರಿ ಹೇಗೆ ವರ್ಕ್ ಮಾಡ್ತದೆ ಅಂತ. ಸೊ ಇದು ಅವರ ಒಂದಂತಸ್ತಿನ ಮನೆ. ಅಣ್ಣ ತಮ್ಮಂದ್ರು ಇದೇ ಮನೆಯಲ್ಲಿ ಇರ್ತಾರೆ ಅಂತ ಅನ್ಸ್ತದೆ. ಸೊ ಇದು ರಾಜು ಗೌಡ ಪಾಟೀಲ್ ಅವರ ಕಾರ್ ಮತ್ತು ಇತ್ತೀಚೆಗೆ ತಗೊಂಡಂತಹ ಅವರ ಮತ್ತೊಂದು ಜಾಕಿ ಫಾರ್ಚುನರ್ ಅದು. ಸೊ ಇನ್ನು ರೆಡಿ ಆಗ್ತಾ ಇದೆ ಮನೆಯೆಲ್ಲ, ಮತ್ತು ಕಚೇರಿ ಕೂಡ ಇಲ್ಲೇ ಮಾಡ್ಕೊಂಡಿದ್ದಾರೆ. ಸೊ ಪ್ರತಿನಿತ್ಯ ಬರುವಂತಹ ಜನರಿಗೆ ಅವರ ಸಮಸ್ಯೆಗಳನ್ನ ಪರಿಹರಿಸುವಂತಹ ನಿಟ್ಟಿನಲ್ಲಿ ರಾಜು ಗೌಡ ಪಾಟೀಲ್ ಅವರ ಕಚೇರಿ ಕೆಲಸವನ್ನ ಮಾಡುತ್ತೆ. ಇನ್ನು ಹೊಸದಾಗಿ ರೆಡಿ ಆಗ್ತಾ ಇದೆ. ಬನ್ನಿ, ತಮ್ಮೆಲ್ಲರಿಗೂ ರಾಜು ಗೌಡ ಪಾಟೀಲ್ ಅವರ ಮನೆಗೆ ಪ್ರೀತಿಯ ಸ್ವಾಗತ. ಸೊ ಇಲ್ಲಿ ಬರುವಂತಹ ಜನಸಾಮಾನ್ಯರಿಗೆ ಅಟೆಂಡ್ ಮಾಡ್ಲಿಕ್ಕೆ ಅಂತ ಹೇಳಿ ಸಿಬ್ಬಂದಿ ಎಲ್ಲ ಇದ್ದಾರೆ. ಒಂದು ಕಡೆ ಕುರ್ಚಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇಡೀ ಕಚೇರಿಯಲ್ಲಿ ಒಂದು 50-60 ಜನ ಕೂತ್ಕೊಳ್ಳುವಷ್ಟು ಸ್ಪೇಸ್ ಇದೆ. ಸೊ ಈ ಸ್ಪೇಸ್ ಅಲ್ಲಿ ಕುರ್ಚಿ ವ್ಯವಸ್ಥೆಯನ್ನ ಮಾಡಿರುವಂತಹದ್ದನ್ನ ನೀವು ಗಮನಿಸಬಹುದು. ಸೊ ಬನ್ನಿ, ಇವತ್ತು ನಮ್ಮ ಅತಿಥಿ ದೇವರ ಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು ರಾಜು ಗೌಡ ಪಾಟೀಲ್. ಸೊ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದ್ದೀವಿ. ತಮಗೂ ವೆಲ್ಕಮ್ ಟು ಅವರ್ ಹೋಮ್ ನೇಟಿವ್. ಓಕೆ, ಇದು ಹುಟ್ಟಿ ಬೆಳೆದಿದ್ದ ಮನೆನಾ ಅಥವಾ ಹೇಗೆ ಸರ್? ಸರ್, ಇದು ನಮ್ ಹುಟ್ಟಿದ ಊರಿದು, ನನ್ ನೇಟಿವ್ ಇದು. ಓಕೆ ಓಕೆ, ಬಟ್ ಎಲೆಕ್ಷನ್ ಕಿನ ಬಿಫೋರ್ ನಮ್ ಹಳೆ ಮನಿ ಅಲ್ಲಿ ಮೇಲಿದೆ. ಎಲೆಕ್ಷನ್ ಕಿನ ಬಿಫೋರ್ ಇಲ್ಲಿ ಬಂದಿದೆ. ಓಕೆ, ಎಷ್ಟು ವರ್ಷ ಆಯ್ತು ಸರ್ ಈ ಮನೆ ಕಟ್ಸಿ? ಈ ಮನಿ ಕಟ್ಸಾಕ 8-10 ವರ್ಷ ಆಯ್ತು ಸರ್.
ಓಕೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಬಟ್ ನಾವ್ ಇಲ್ಲಿ ಇಲೆಕ್ಷನ್ ಕಿನ್ನ ಬಿಫೋರ್ 2 ವರ್ಷ ಮೊದ್ಲು ಬಂದೆ. ರೀಸನ್ ಸರ್ ಯಾಕೆ ಅಷ್ಟು ಟೈಮ್ ತಗೊಳ್ತು ಮನೆ ಕಟ್ಸೋದಕ್ಕೆ ಅಂತ? ಅವೆಲ್ಲ ಹೇಳಕ್ ಆಗಂಗಿಲ್ಲ, ಕೆಲವೊಂದು ಪ್ರಾಬ್ಲಮ್ಸ್ ದಿಂದ ಲೇಟ್ ಆಕೋತ್ ಬಂತು. ನೋಡಿ, ಅವರು ಪ್ರಾಬ್ಲಮ್ ಗಳನ್ನು ಎಷ್ಟು ಖುಷಿಯಾಗಿ ಕನ್ವೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇನ್ಫ್ಯಾಕ್ಟ್ ನಾನು ರೀಸೆಂಟ್ಲಿ ಇವ್ರ ಮನೆಗೆ ಹೋಗಿದ್ದೆ, ದೇವದುರ್ಗ ಕರೆಮ್ಮ ನಾಯಕ್ ಮನೆಗೆ. ಅವರು ಕೂಡ ಅದೇ ಹೇಳ್ತಿದ್ರು, ಯಾಕೆ JDS ನ ಶಾಸಕರು ತಮ್ಮ ಸ್ವಂತಕ್ಕೆ ಎಲ್ಲವನ್ನೂ ಕೂಡ ಬಳಸಿಕೊಳ್ಳೋದಿಲ್ಲ ಅಂತ. ಸರ್ ಹಂಗೇನಿಲ್ಲ, ಇದು ಯಾಕಂದ್ರೆ ನಮ್ದು ಮೊದ್ಲಿನಿಂದ ಏನೈತಂದ್ರ, ಇವತ್ತು ಆಸ್ ಫ್ರಮ್ ಪಾಲಿಟಿಕ್ಸ್ ನಾ ಎಂಟರ್ ಆದ್ಮೇಲಿಂದ ತಾಲೂಕ್ ಪಂಚಾಯತಿ ಮೆಂಬರ್ ಇರ್ಬೋದು, ZP ಮೆಂಬರ್ ಇದ್ದಾಗನು ಸಹಿತ ನಾನು ಜಿಲ್ಲೆಯೊಳಗೆ ಎಲ್ಲಿ ಮನಿ ಮಾಡ್ಲಿಲ್ಲ. ಈಗ ಶಾಸಕನಾಗಿದ್ದೀನಿ ಜನರ ಆಶೀರ್ವಾದದಿಂದ. ಈಗನು ನಾನು ಎಲ್ಲಿ ಮನಿ ಮಾಡಿಲ್ಲ. ನಾನು ಏನಿದ್ರು ಸಹಿತ ರಾತ್ರಿ ಬಂದು ಇಲ್ಲೇ ವಾಸ್ತವ್ಯ ಮಾಡುದು. ಬೆಳಿಗ್ಗೆ ನನ್ನ ಆಫೀಸ್ ಇದು, ನಾನು ಎಲ್ಲರಿಗೆ ವಿಸಿಟ್ ಮಾಡ್ಬೇಕು, ಅವ್ರ ಕಷ್ಟ ಸುಖ ಕೇಳ್ಬೇಕು, ಕೈಲಿ ಯಾವ್ದು ಪರಿಹಾರ ಮಾಡ್ಬೇಕು, ಮುಂದ್ ಹಳ್ಯಾಗ ಹೋಗ್ಬೇಕು. ಮತ್ತೆ ಇನ್ನೊಂದು ಬೆಸ್ಟ್ ವೇ ಅಂದ್ರ ನನ್ ಕಾನ್ಸ್ಟಿಟ್ಯೂನ್ಸಿ 4 ತಾಲೂಕುಗಳನ್ನ ಒಳಗೊಂಡೈತಿ. ಕರೆಕ್ಟ್, ಹೌದು. ಹೌದಾ? 4 ತಾಲೂಕಕ್ಕ ಮೋಸ್ಟ್ ಪ್ರೊಬೆಬಲಿ ಕುದ್ರಿ ಸಾಲವಡ್ಗಿ ಇಸ್ ದ ಸೆಂಟರ್ ಪ್ಲೇಸ್. ಓಕೆ. ಈ ಕಡೆಯಿಂದ ನನಗ್ ಸಾಕಷ್ಟು ಜನ ಕೇಳ್ತಾರ, ನೀವು ದೇವ್ರಿಪ್ಪರಿಗೆ ಆಫೀಸ್ ಮಾಡ್ಬೋದು, ನೀವು ತಮ್ಮ ಸ್ವಗ್ರಾಮದಾಗ ನಿಮ್ ಮನಿಯೊಳಗ್ ಯಾಕೆ ಆಫೀಸ್ ಮಾಡ್ಕೊಂಡ್ರಿ, ಹಿಂಗ್ ಕೇಳ್ತಾರ. ಬಟ್ ಏನಾಗತ್ತಂದ್ರ, ತಾಳಿಕೋಟಿ ತಾಲೂಕಿನ ಜನರಿಗೂ ಸೇಮ್ ಡಿಸ್ಟೆನ್ಸ್ ಆಗತ್ತ, ಬಾಗೇವಾಡಿ ತಾಲೂಕಿನವ್ರಿಗೆ ಸೇಮ್ ಡಿಸ್ಟೆನ್ಸ್ ಆಗತ್ತ, ನಿಡಗುಂದಿ ತಾಲೂಕಿನ ಜನರಿಗೂ ಸೇಮ್ ಡಿಸ್ಟೆನ್ಸ್ ಆಗತ್ತ, ದೇವ್ರಿಪ್ಪರಿಗೆ ತಾಲೂಕಿನ ಜನರಿಗೂ ಸೇಮ್ ಡಿಸ್ಟೆನ್ಸ್ ಆಗತ್ತ. ಅದ್ರ ಜೊತೆ ನನಗೇನೈತಂದ್ರ ಆಸೆ, ಈಗ ಕೆಲವೊಂದು ನಡುವಿನ ರೋಡ್ಗಳು ಅದಾವ, ಕನೆಕ್ಟಿವಿಟೀಸ್ ರೋಡ್ಸ್, ಅಂದ್ರ ಅವು ರೋಡ್ಗಳನ್ನ ನಾವು ನಿರ್ಮಾಣ ಮಾಡ್ಕೊಂಡೇವ್ ಅಂದ್ರ ದಿಸ್ ಇಸ್ ವೆರಿ ಸೆಂಟರ್ ಪ್ಲೇಸ್. ನನಗ ನನ್ ಜನರಿಗೆ ದೂರ ಆಗ್ಬಾರ್ದು ಅನ್ನೋ ಇಚ್ಛೆಯಿಂದ ನನ್ ಮನಿನೇ ನಾನು ಆಫೀಸ್ ಮಾಡ್ಕೊಂಡಿದ್ದೆ. ಓಕೆ. ಬಟ್ ಹೌದು, ಇದು ಆಕ್ಚುಲಿ ಕನ್ವೆ ಆಗ್ಬೇಕಿತ್ತು. ತುಂಬಾ ಜನರಿಗೆ ಈ ಪ್ರಶ್ನೆ ಇರುತ್ತೆ, ಯಾಕೆ ದೇವ್ರ ಹಿಪ್ಪರಗಿ ಕ್ಷೇತ್ರದವ್ರು ಬಸವನ ಬಾಗೇವಾಡಿ ಕ್ಷೇತ್ರದಲ್ಲಿ ಮನೆ ಮಾಡಿದ್ದಾರೆ, ಈ ಕ್ಷೇತ್ರದಲ್ಲೂ ಅರ್ಧ ಭಾಗ ಇವ್ರಿಗೆ ಸೇರುತ್ತೆ ಅನ್ನೋದು. ನಾನು ಕಾನ್ಸ್ಟಿಟ್ಯೂನ್ಸಿ ಬಿಟ್ ಮಾಡಿಲ್ಲ, ಬಸವನ ಬಾಗೇವಾಡಿ ತಾಲೂಕ್ ಇರ್ಬೋದು, ಬಟ್ ದೇವ್ರಿಪ್ಪರಿಗೆ ಕಾನ್ಸ್ಟಿಟ್ಯೂನ್ಸಿನೇ ಇದು. ದೇವ್ರಿಪ್ಪರಿಗೆ ಕಾನ್ಸ್ಟಿಟ್ಯೂನ್ಸಿನೇಲೆ ನಾನು ಊರ್ ಬರೋದು, ದೇವ್ರಿಪ್ಪರಿಗೆ ಕಾನ್ಸ್ಟಿಟ್ಯೂನ್ಸಿನೇ ನಾನು ಊರು, ದೇವ್ರಿಪ್ಪರಿಗೆ ಕಾನ್ಸ್ಟಿಟ್ಯೂನ್ಸಿದೇ ಹಳ್ಳಿ. ಆಮ್ಯಾಗ ನಮ್ಮ 4 ತಾಲೂಕುಗಳು ಬರೋದ್ರಿಂದ ದಿಸ್ ಇಸ್ ದ ಸೆಂಟರ್ ಪ್ಲೇಸ್. ಅದಕ್ ನಾನು ಎಲ್ಲಾ ಜನರಿಗೆ ಅನುಕೂಲ ಆಗ್ಲಿ, ಯಾವ ತಾಲೂಕಿನ ಜನರು ಬರ್ಬೇಕಂದ್ರು ದೂರ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಆಫೀಸ್ ಇದೆ. ಓಕೆ ಸರ್, ತಮ್ಮ ಆಫೀಸ್ ಮತ್ತು ಮನೆ ತೋರಿಸಬಹುದಾ ನಮ್ಮ ಜನರಿಗೆ? ಯಾಕೆಂತಂದ್ರೆ ಸಿಕ್ಕಾಪಟ್ಟೆ ಜನ ನನಗೆ ಕಾಮೆಂಟ್ ಮಾಡ್ತಾ ಇದ್ರು, ಪಾಪ ಬೇರೆ ಬೇರೆ MLA ಗಳದ್ದು ಹೋಮ್ ಟೂರ್ ಗಳಲ್ಲಿ, ರೀ ನಮ್ ರಾಜುಗೌಡ್ರದ್ ಮಾಡ್ರಿ, ಬರೀ ನೀವು ನೌನ್ ಫೇಸ್ ಗಳನ್ನೇ ತೋರಿಸ್ತೀರ. ನೋಡ್ ಸರ್, ಜನ ಒಂದ್ಸತಿ ಆಶೀರ್ವಾದ ಮಾಡಿ ನಮ್ನ ಗೆಲ್ಸಿದ ಮ್ಯಾಗ ನಾವ್ ಅವ್ರ ಸೇವಕರು, ನಾವ್ ಅವ್ರ ಸೇವಾ ಮಾಡುದು ಒಂದೇ ನಮ್ ಮೋಟಿವ್. ಅವ್ರಿಗೆ ಸ್ಪಂದಿಸ್ಬೇಕಾಗಿದ್ದು, ಅವ್ರ ಜೊತೆ ನಾವ್ ಇರ್ಬೇಕಾಗಿದ್ದು. ನಾನು ನನ್ನ ಕ್ಷೇತ್ರದ ಜನರಿಗೆ ಏನ್ ನಿರೀಕ್ಷೆ ಐತಲ್ಲ, ಆ ನಿರೀಕ್ಷೆ ಮುಟ್ಬೇಕಂತೇಳಿ ಹೊಂಟವ್. ನಾನು ಎಲ್ಲಾನು ಫುಲ್ಫಿಲ್ ಮಾಡ್ತೀನಿ ಅಂತ ಹೇಳಕ್ ಆಗಲ್ಲ. ಇವತ್ತಿನ ನಮ್ಮ ಅಪೋಸಿಷನ್ ಗೌರ್ಮೆಂಟ್ ಇರ್ಬೋದು, ಅದೇ ರೀತಿ 5 ಗ್ಯಾರಂಟಿಗಳಿರ್ಬೋದು, ಅನುದಾನದ ಕೊರತೆ ಇರ್ಬೋದು, ಆದ್ರೂ ಇದರೆಲ್ಲರ ನಡುವೆ ಜನ ಬಹಳ ನಿರೀಕ್ಷೆ ಇಟ್ಕೊಂಡು ಪಕ್ಷ, ಪಾರ್ಟಿ, ಜಾತಿ ಯಾವುದು ನೋಡ್ಲಾರ್ದೇನೆ ಎಲ್ಲಾ ಜನರು ಇದೊಂದ್ಸತಿ ಅವಕಾಶ ಕೊಡುನು, ಇವ್ನಿಗೆ ಗೆಲ್ಸುನು ಅನ್ನೋಂತ ವಿಚಾರ ಇಟ್ಕೊಂಡು ಏನ್ ನನ್ಗೆ 20,000 ಲೀಡ್ಲೆ ಗೆಲ್ಸ ಎಲ್ಲಾ ಸಮಾಜ ವರ್ಗದವರು ಸಹಾಯ ಮಾಡ, ಅವ್ರಿಗೆ ಸ್ವಲ್ಪ ಆದ್ರೂ ಋಣ ತೀರಿಸ್ಬೇಕಾಗಿದ್ದು ನನ್ ಧರ್ಮ. ಅದಕ್ ನಾನು ಪ್ರಾಮಾಣಿಕವಾಗಿ ಆ ಊರಲ್ಲಿ ಏನು, ಈಗ ನೋಡ್ರಿ ಅವ್ರಾಗ ಒಂದ್ 10 ಸಮಸ್ಯೆ ಇರ್ತಾವ, ಆ 10 ಸಮಸ್ಯೆ ಒಳಗ ವೆರಿ ಇಂಪಾರ್ಟೆಂಟ್ ಸಮಸ್ಯೆ ಯಾವುದು, ಅದಕ್ ನಾನ್ ಏನ್ ಸ್ಪಂದಿಸ್ಬೋದು, ಏನ್ ನ್ಯಾಯ ಕೊಡ್ಬೋದು, ಆ ನಿಟ್ಟಿನಲ್ಲಿ ಹೊರಟಿದ್ದೀನಿ. ಜನಸಾಮಾನ್ಯರು ಸಾಕಷ್ಟು ಜನ ಖುಷಿ ಅದಾರತ್ ನನ್ನ ಭಾವನೆ. ಕೆಲವೊಂದ್ ಕಡೆ ಸ್ವಲ್ಪ ಅಸಮಾಧಾನ, ಕೆಮ್ಮು, ನೆಗಡಿ ಇರ್ತಾವ, ನಾನ್ ಇಲ್ಲತ್ ಹೇಳಲ್ಲ. ಬಟ್ ಆದ್ರೂ ಸಹಿತ ಸಾಮಾನ್ಯ ಜನರು ಕೈಗೆ ಸರಳವಾಗಿ ಸಿಗುವಂತ MLA ಅದಾನ, ಹೋದ್ರ ಸ್ಪಂದಿಸ್ತಾನ, ಫೋನ್ ಹಚ್ಚಿದ್ರ ಕೇಳ್ತಾನ, ಏನಿದ್ರ ಹೇಳ್ತಾನ ಅನ್ನಂತದ್ದು ಒಂದ್ ಒಳ್ಳೆ ಅಭಿಪ್ರಾಯ. ಅದ್ರ ಜೊತೆ ನಾನು ಆ ಊರಿಗೆ ಹೋದಾಗ ಏನ್ ಮೂಲಭೂತ ಸೌಕರ್ಯ ಇರ್ತಾವ ಅವಕ್ಕೆ ಪ್ರಾಮಾಣಿಕವಾಗಿ ಸ್ಪಂದಿಸುವಂತ ಕೆಲಸ ಮಾಡಾಕತ್ತೀನಿ. ಇನ್ನೂ 3 ವರ್ಷ ಕಾಲ ಅದ, ನಾನು ಹೆಚ್ಚಿನ ಒತ್ತು ಕೊಟ್ಟು ಏನ್ ಸಾಧ್ಯತೆ ಮಾಡುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ.
ಓಕೆ ವೀಕ್ಷಕರೇ, ಬನ್ನಿ ಫಟಾಫಟ್ ಅಂತ ನಿಮ್ಗೆ ಆಫೀಸ್ ರಾಜುಗೌಡ್ರು ತೋರಿಸ್ತಾರೆ. ಸೊ ಎಲ್ಲೆಲ್ಲಿ ಈಗಾಗಲೇ ನಾವು ಬಂದಿರುವಂತಹ ಕಡೆಗಳಲ್ಲಿ ಅವ್ರ ಮನೆಯನ್ನೆಲ್ಲ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ವಿ. ಇದು ಕ್ಯಾಬಿನ್ ಅಲ್ಲ ಸರ್? ಇದು ಕ್ಯಾಬಿನು, ಇದು ವಿಸಿಟರ್ಸ್ ಗೆ, ಇದು ನಮ್ ಪಿ ಎಗಳು ಇವ್ರೆಲ್ಲ ಇದ್ದು ಯಾರಿಗ್ ಲೆಟರ್ ಬೇಕು ಲೆಟರ್ ಕೊಡುವಂತದ್ದು, ಅವ್ರ ಹವಾಲೆಗಳನ್ನ ಸ್ವೀಕಾರ ಮಾಡುವಂತದ್ದು, ಅದಕ್ಕೆ ಸ್ಪಂದಿಸುವಂತದ್ದು ನಮ್ ಪಿ ಎಗಳು ಮಾಡ್ತಾರೆ. ಇನ್ನ ಆನ್ ಗೋಯಿಂಗ್ ವರ್ಕ್ ಐತಿ, ಇನ್ನ ಕಂಪ್ಲೀಟ್ ಆಗಿಲ್ಲ. ಬಟ್ ಇದು ನಮ್ ಯಾರೇ ಟೋಟಲ್ ಎಷ್ಟು ಜನ ವರ್ಕ್ ಮಾಡ್ತಾರೆ ಸರ್ ಈ ಸ್ಪೇಸ್ ಅಲ್ಲಿ? 3 ಜನ ಅಂದ್ರೆ ಅಹವಾಲುಗಳನ್ನ ಸ್ವೀಕರಿಸಿ ಅವ್ರಿಗೆ ರೆಸ್ಪಾಂಡ್ ಮಾಡೋದು ಇದೇ ಕೌಂಟರ್? ಇದೆ ಅಕೌಂಟ್. ಓಕೆ. ಆಕ್ಚುಲಿ ನಾ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿದ್ದೆ, ಬೇರೆ ಬೇರೆ MLA ಗಳ ಮನೆಗೆ. ಅವರು ಈ ತರದ್ದು ಕೌಂಟರ್ ಗಳನ್ನ ಮಾಡ್ಕೊಂಡಿಲ್ಲ. ಜಸ್ಟ್ ಒಂದ್ ಸಾದಾ ಆಫೀಸ್ ಇರ್ತದೆ, ಒಬ್ರು ಇಬ್ರು ಯಾರಾದ್ರೂ ಇರ್ತಾರೆ. ಬಟ್ ಇಷ್ಟು ಪ್ಲಾನ್ಡ್ ಆಗಿ ವಿಜಯಪುರ ಡಿಸ್ಟಿಕ್ ಅಲ್ಲೂ MLA ಆಫೀಸ್ ಇರ್ತದಾ ಅಂತ? ಸರ್, ನಂದು ಇನ್ನೂ ಪ್ಲಾನ್ ಇದು ಎಲ್ಲ ಕಂಪ್ಲೀಟ್ ಆದ್ಮ್ಯಾಗ ಇನ್ನೊಂದ್ಸತಿ ನಿಮ್ ಕರೆಸ್ತೀನಿ. ನನ್ನ ಆಶೆಗಳು ಏನದಾವ ಅಂದ್ರ, ನಾನು ಇಲ್ಲೊಂದ್ ಕಿಚನ್ ಮಾಡಾಕತ್ತೀವಿ. ಓಕೆ. ಓ, ಈ ಕಡೆನಾ? ಅದು ಕಿಚನ್. ಆ ಕಿಚನ್ ರೆಡಿ ಆದ ತಕ್ಷಣ ಬಂದ್ ಜನರಿಗೆ ನೀರ್ ಕೊಡುವಂತದ್ದು, ಟೀ ಕೊಡುವಂತದ್ದು, ಅವ್ರಿಗೆ ಏನು ಇದು ಮಾಡ್ಬೇಕನ್ನಂತದ್ದು ಇದು ಕಿಚನ್ ನಮ್ದು. ಇದು ಸ್ಟೋರ್ ರೂಮ್. ಆಮ್ಯಾಗ ಯಾರೋ ನಮ್ ಕಾರ್ಯಕರ್ತರು ರಾತ್ರಿ ಉಳ್ಕೊಂಡ್ರು, ಯಾಕಂದ್ರೆ ನಾವ್ ಹಳ್ಳಿಯಲ್ಲಿ ಇರೋದ್ರಿಂದ ತೊಂದ್ರೆ ಆಗ್ಬಾರ್ದು. ಯಾರೋ ನಮ್ PAs ನಮ್ ಯಾರಿಗೆ ಬೇಕಂದ್ರ ಅಲ್ಲಿ ಒಂದ್ ಬೆಡ್ರೂಮ್ ನಿರ್ಮಾಣ ಮಾಡಿವಿ ವಿತ್ ಅಟ್ಯಾಚ್ ಲ್ಯಾಟ್ರಿನ್ ಬಾತ್ರೂಮ್. ಅಲ್ಲಿ ಉಳ್ಕೊಳಕು ವ್ಯವಸ್ಥೆ ಮಾಡ್ಬೇಕಂತದ್ದು. ಅದೇ ರೀತಿ ಇನ್ನೊಂದ್ ಇದು ಕ್ಯಾಬಿನ್ ಮಾಡಿವಿ. ಏನೋ ಒಂದ್ ಇಂಪಾರ್ಟೆಂಟ್ ಅಧಿಕಾರಿಗಳು ಬಂದ್ರು, ಏನೋ ಒಂದ್ ಮೀಟಿಂಗ್ ಇತ್ತು, ಏನೋ ಒಂದ್ ಚರ್ಚೆ ಮಾಡ್ಬೇಕಾಗಿತ್ತು, ತಾವ್ ಬಂದ್ ಇದೊಂದು ಕ್ಯಾಬಿನ್ ಮಾಡ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಒಂದಷ್ಟು ಕಡೆಗಳಲ್ಲಿ ಸರ್ ಹೋಗಿದ್ದೆ. ಜನರನ್ನ ಸಹಜವಾಗಿ ಮಾತಾಡಿಸ್ತೀನಿ. ನಾನು ಯಾವಾಗ್ಲೂ ಪ್ರಿಫರ್ ಮಾಡೋದು ಬಸ್ ಅಲ್ಲಿ ಓಡಾಡೋದಕ್ಕೆ, ಆಟೋದಲ್ಲಿ ಓಡಾಡೋದಕ್ಕೆ. ಬಿಕಾಸ್ ನಮಗ್ ನಾಡಿ ಮಿಡಿತ ಗೊತ್ತಾಗೋದೇ ಆಟೋ ಮತ್ತು ಬಸ್ಗಳಲ್ಲಿ. ಜನ ಹೇಳೋರು, ಸರ್ ನಮ್ಮ MLA ಮನೆಗೆ ಹೋದ್ರೆ ಒಂದ್ ಲೋಟ ನೀರ್ ಕೊಡಲ್ಲ ಅಂತ ತುಂಬಾ ಜನ ಬೇರೆ ಬೇರೆ ಕ್ಷೇತ್ರದವ್ರು ಮಾತಾಡ್ಕೊಳ್ತಾರೆ. ನೀವ್ ಯಾಕೆ ಡಿಸೈಡ್ ಮಾಡಿದ್ರಿ ಬರುವಂತವ್ರಿಗೆ ಟೀ ಕೊಡೋಣ, ತಿಂಡಿ ಕೊಡೋಣ, ಚಹಾ ಕೊಡೋಣ ಅಂತ? ಸರ್, ಇದು ಮೊದ್ಲಿನಿಂದ ಬಂದಿತ್ತು. ಇವತ್ತಿಂದ ಅಲ್ಲಿದ್ದು ಇದು ನಮ್ ಹಿರಿಯರು ಹಿಡ್ಕೊಂಡೇ ಬಂದಿತ್ತು. ಇವತ್ತಿನೇ ನಾವ್ ಇದನ್ನ ಕೊಡಾಕತ್ತಿಲ್ಲ. ನಾವ್ MLA ಆಗೋಕಿನ ಪೂರ್ವದಾಗೂ ಕೊಟ್ಟಿವಿ, MLA ಆದ್ಮ್ಯಾಗೂ ಕೊಡ್ತೀವಿ. ಈಗನು ಬಂದ ತಕ್ಷಣ ಎಲ್ಲರಿಗೂ ನೀರ್ ಕೇಳುವಂತದ್ದು, ಚಹಾ ಕೊಡುವಂತದ್ದು ಇದು ನಮ್ ಪದ್ಧತಿ. ಅಮೇಜಿಂಗ್. ವೆಲ್ ವೀಕ್ಷಕರೇ, ಬನ್ನಿ ನಮ್ಮ ರಾಜು ಗೌಡರ ಕಚೇರಿಯಲ್ಲಿರುವಂತ ಅವರ ಕ್ಯಾಬಿನೆಟ್ ನಿಮಗ್ ಕರ್ಕೊಂಡ್ ಬಂದಿದ್ದೀನಿ. ನನಗೆ ನೋಡಿ, ನಿನ್ನೆ ಶೈಲೇಂದ್ರ ಬೆಳೆದಾಳೆ ಅವ್ರ ಮನೆ, ಹೊಸ ಮನೆಗ್ ನಾವೇ ಪ್ರವೇಶ ಮಾಡಿದ್ವಿ. ಈಗ ರಾಜುಗೌಡ ಪಾಟೀಲ್ರದ್ದು ಕಚೇರಿ ಎಲ್ಲ ರೆಡಿ ಆಗ್ತಿದೆ, ನಾವೇ ಪ್ರವೇಶ ಮಾಡ್ತಾ ಇದೀವಿ. ಓಕೆ, ಇದು ಕ್ಯಾಬಿನ್. ಲೈಕ್ ಬೇರೆ ಬೇರೆ ವ್ಯವಸ್ಥೆ ಮಾಡ್ಕೊಳ್ಬಹುದಿತ್ತಲ್ಲ ಸರ್? ಎಲ್ಲೋ ಅಲ್ಲಿ ಇನ್ನೊಂದ್ ಕಡೆ ಮತ್ತೊಂದ್ ಕಡೆ ಮಾಡಬಹುದಿತ್ತು. ನೀವ್ ಆಗ್ಲೇ ಅದಕ್ಕೆ ಉತ್ತರ ಕೊಟ್ಟಿದ್ದೀರಿ. ಈ ಕ್ಯಾಬಿನ್ ನ ಸ್ಪೆಷಾಲಿಟಿ ಏನು ಅಂತ, ಏನೇನ್ ಮಾಡ್ಕೊಂಡಿದ್ದೀರಿ ಪ್ಲಾನ್? ಸರ್, ಏನು ಇಲ್ಲ, ಸ್ಪೆಷಾಲಿಟಿ ಏನಿಲ್ಲ. ಈಗ ಅಲ್ಲಿ ಪಬ್ಲಿಕ್ ಈಗ ಎಲ್ಲರಿಗೆ ಭೇಟಿ ಆಗ್ತೀವಿ, ಏನೋ ಕಾಮನ್ ಕೆಲಸ ಮುಗಿಸ್ತೀವಿ. ಯಾರೋ ಒಂದ್ ಪರ್ಸನಲ್ ಮಾತಾಡೋದ್ ಇರ್ತದ, ಕೆಲವೊಂದ್ ಪರ್ಸನಲ್ ವಿಷಯಗಳಿರ್ತಾವ, ಅವ್ರಿಗೆ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಆಗಂಗಿಲ್ಲ. ಅವಾಗ ಅವ್ರಿಗೆ ಇಲ್ಲಿ ಕುಂಡ್ರಸಿ ಮಾತಾಡುವಂತದ್ದು ಒಂದ್ ಸಿಸ್ಟಮ್ ಇರ್ಲಿ ಅಂತ ಹೇಳಿ ಇದನ್ ಮಾಡಿದ್ವಿ. ಅದ್ರ ಜೊತೆ ಏನೈತಂದ್ರ, ಮೊದ್ಲಿನಿಂದು ಫಾರ್ ಎಕ್ಸಾಂಪಲ್ ನಿನ್ನೆ ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ, ಬೆಳಗಾವ್ ಸೈಡ್ ಹೋಗಿದ್ದೆ, ಸೌದತ್ತಿ ಬೆಳಗಾವ್. ಎಲ್ಲಿ ಹೋದ್ರು ಸಹಿತ ನಾನು ಆ ವಾಸ್ತವ್ಯ ರಾತ್ರಿ 1:30 ಗಂಟೆ ಬಂದೇನೆ. ನಾನು ರಾತ್ರಿ ಇಲ್ಲೇ ಹಾಲ್ಟ್ ಮಾಡೋದ್ರಿಂದ ಬೆಳಿಗ್ಗೆ ಮುಂಜಾನೆ ಎದ್ದ ತಕ್ಷಣ ಜನರಿಗೆ ಸಿಗ್ತೀನಿ ಅನ್ನುವಂಥದ್ದು ಒಂದು. ಎರಡನೇದ್ದು, ನಾನ್ ಬೆಂಗಳೂರ್ಗದು ಹೋದ್ರ ಅನಿವಾರ್ಯ ಇರಂಗಿಲ್ಲ. ಬಿಟ್ರೆ ನಾ ಇಲ್ಲಿ ಜಿಲ್ಲಾ ಒಳಗ ಬಿಜಾಪುರದಲ್ಲಿ ಉಳ್ಕೊಳ್ಳೋದಾಗ್ಲಿ, ಇನ್ನೊಂದ್ ಕಡೆ ಎಲ್ಲೇ ಇಲ್ಲ, ಏನಿದ್ರು ರಾತ್ರಿ ಊರಿಗೆ ಬರ್ತೀನಿ, ಬೆಳಿಗ್ಗೆ ಜನರಿಗೆ ಅಟೆಂಡ್ ಮಾಡಿ. ಓಕೆ, ಡನ್. ವೀಕ್ಷಕರೇ, ಈ ಕ್ಯಾಬಿನ್ ಅಲ್ಲಿ ಇನ್ನೊಂದು ವಿಶೇಷವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಅಲ್ಲಿ ಒಂದು ಖಾಲಿ ಪ್ಲೇಸ್ ಕಾಣಿಸ್ತಾ ಇದೆಯಲ್ಲ, ಗೋಡೆ, ಅಲ್ಲಿ ದೇವೇಗೌಡರ ಫೋಟೋ ಬರುತ್ತೆ, ಕುಮಾರಣ್ಣನ್ ಫೋಟೋ ಬರುತ್ತೆ. ನನಗ್ ಗೊತ್ತಿರುವ ಹಾಗೆ ನೀವ್ ಏನ್ ಪ್ಲಾನ್ ಮಾಡ್ಕೊಂಡಿದೀರಿ ಅಂತ ಗೊತ್ತಿಲ್ಲ. ಅಲ್ಲಿ ಏನು ಬರಲ್ರಿ, ಇಲ್ಲಿ ಬರುತ್ತೆ. ಓಕೆ, ಎಲ್ಲಿ ಯಾವ ಕಡೆ ಮಾಡ್ತೀರಿ? ಇಲ್ಲಿ ಬರ್ತದೆ, ಇಲ್ಲಿ ಎಲ್ಲಾ ನಮ್ ಹಿರಿಯರ ಫೋಟೋ ಬರುತ್ತೆ. ಇಲ್ಲಿ ಏನೈತಲ್ಲ, ಇದರಿಂದ ಇನ್ನೂ ಕಲರ್ ಆಗ್ಬೇಕು, ಇದೆಲ್ಲ ರೆಡಿ ಆಗ್ಬೇಕು. ಆದ ತಕ್ಷಣ ಇಲ್ಲಿ ಒಂದು ದೇವೇಗೌಡರು, ಕುಮಾರಸ್ವಾಮಿ, ನಮ್ ಪಾರ್ಟಿ ಸಿಂಬಲ್, ನಮ್ ಪಕ್ಷದ ಚಿಹ್ನೆ, ಜಯಪ್ರಕಾಶ್ ನಾರಾಯಣ್ ಅವ್ರದ್ದು, ಅವೆಲ್ಲ
ಅಮೇಸಿಂಗ್, ತುಂಬಾ ಅದ್ಭುತವಾಗಿ ಪ್ಲಾನ್ ಮಾಡ್ತಿದ್ದೀರಿ ಸರ್. ಓಕೆ ವೀಕ್ಷಕರೇ, ಇದು ಕಚೇರಿ ಆಯ್ತು. ಸೊ ಇನ್ನು ನಾವು ಹೊರಗಡೆ ಹೋಗುವ. ವೀಕ್ಷಕರೇ ನೋಡಿ, ನಿಮ್ಮ ಡಿಮ್ಯಾಂಡ್ ಏನಿತ್ತಲ್ಲ, ತೋರಿಸ್ಬೇಕು ರಾಜುಗೌಡರ ಮನೆ ಅಂತ, ಅವ್ರಿಗೆ ಟೈಮ್ ಇಲ್ಲ, ಆದ್ರೂ ಕೂಡ ಬಲವಂತ ಮಾಡಿ ಇಲ್ರಿ ಸರ್, ಜನ ಡಿಮ್ಯಾಂಡ್ ಮಾಡ್ತಾರೆ ನಿಮ್ ಮನೆ ಅಂತ ತೋರಿಸಿ ಅಂತ ಹೇಳಿ ಮನೆ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಖುಷಿ ಆಗ್ಯದ. ನೀವು ಆತ್ಮೀಯರು, ಹೌದು. ನೀವು ಬರ್ತೀನಿ ಅಂದಾಗ ನನ್ಗೆ ಇಲ್ಲ ಅನ್ನಕ್ ಆಗಿಲ್ಲ. ಓಕೆ, ಹೌದು. ಆಕ್ಚುಲಿ ನಾನು ತುಂಬಾ ದಿನಗಳಿಂದ ಕೇಳ್ತಿದ್ದೆ, ಬಟ್ ನನಗೆ ಈ ಭಾಗದಲ್ಲಿ ಬರಕ್ ಟೈಮ್ ಇರ್ಲಿಲ್ಲ. ಆದ್ರೆ ಒಂದೇ ಸತಿ ಬಂದಾಗ ಎಲ್ರನ್ನೂ ಮಾತಾಡಿಸ್ಕೊಂಡು ಹೋಗೋದು ನನ್ನ ವಾಡಿಕೆ ಅದು. ಸೊ ಹಾಗಾಗಿ ರಾಜುಗೌಡ್ರನ್ನ ಮಾತಾಡಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಫಸ್ಟ್ ಫ್ಲೋರ್ ನಲ್ಲಿ ಅವ್ರ ಮನೆ ಇದೆ. ನನಗೆ ಈಗ ಅನ್ನಿಸ್ತಾ ಇದೆ, ಇನ್ನೊಂದ್ ಸ್ವಲ್ಪ ದಿನ ಬಿಟ್ಕೊಂಡ್ ಬಂದಿರ್ತಿದ್ರೆ ಇನ್ನೂ ಚಂದ ನನಗೆ ಒಂದಷ್ಟು ವಿಜುವಲ್ಸ್ ಸಿಕ್ಕಿರೋದು ಅಂತ. ನೋಡಿ, ಇನ್ನು ಕೆಲ್ಸ ಎಲ್ಲ ನಡೀತಾ ಇದೆ. ಓಕೆ, ಸೊ ಮನೆಯ ಒಂದು ಚಿತ್ರಣ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಫಸ್ಟ್ ಫ್ಲೋರ್ ನಲ್ಲಿ ಇರುವಂತ ಅವ್ರ ಮನೆ ನೋಡಿ. ಇಲ್ಲಿ ಇಡೀ ಕುಟುಂಬಸ್ಥರು, ವಿಸಿಟರ್ಸ್ ಯಾರಾದ್ರೂ ಬಂದ್ರೆ ವಿಸಿಟರ್ಸಿಗೆ ಮನೆ ಒಳಗಡೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಗುರುಗಳ ಬಗ್ಗೆ ಹೆಚ್ಚಿನ ಅಭಿಮಾನ ಇದ್ದಂತೆ ಕಾಣಿಸ್ತಾ ಇದೆ. ನಮ್ಮ ಸಿದ್ಧಾರೂಢ ಸ್ವಾಮೀಜಿಗಳ ಫೋಟೋನ ನೀವು ಗಮನಿಸಬಹುದು. ಅದರ ಜೊತೆಗೆ ಬಸವಣ್ಣನ ವಿಗ್ರಹ, ಇವೆಲ್ಲವೂ ಕೂಡ ನೆನಪಿನ ಕಾಣಿಕೆಗಳು ಅಂತ ಅನ್ಸುತ್ತೆ. ಜನಸಾಮಾನ್ಯರು ಕರೆದಂತಹ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡೋದಕ್ಕೆ ಹೋದಾಗ ಕೊಟ್ಟಿರುವಂತ ನೆನಪಿನ ಕಾಣಿಕೆ. ಸರ್ ಅಂಬೇಡ್ಕರ್ ಎಲ್ಲ ಅದಾರ. ಓಕೆ, ಅದು ಬೆಳ್ಳಿದ ಅಂತ ಅಲ್ವಾ ಸರ್? ಅಲ್ಲ ಇಲ್ಲ, ಬೆಳ್ಳಿದಲ್ಲ, ನೆನಪಿನ ಕಾಣಿಕೆ ಕೊಟ್ಟಿರ್ತಾರಲ್ಲ, ಕೆಲವರು ಬೆಳ್ಳಿದು ಕೂಡ ಮಾಡಿಸ್ಕೊಡ್ತಾರೆ. ನೋಡಿ, ನನಗೆ ಖುಷಿ ಆಯ್ತು. ಒಂದು ಕಡೆ ಬಸವಣ್ಣ ಅವರು ಬೆಳ್ಳಿಯ ವಿಗ್ರಹದ ರೂಪದಲ್ಲಿ, ಮತ್ತೊಂದು ಕಡೆ BR ಅಂಬೇಡ್ಕರ್ ಅವರು ಕೆಳಗಡೆನೆ ಇದೆ ಬೆಳ್ಳಿಯ ವಿಗ್ರಹದ ರೂಪದಲ್ಲಿ. ನನಗಂತೂ ತುಂಬಾ ಖುಷಿ ಆಯ್ತಪ್ಪ. ಸರ್, ಯಾವ ಸಂದರ್ಭದಲ್ಲಿ ಕೊಟ್ಟಿದ್ದು ಆ ನೆನಪಿನ ಕಾಣಿಕೆ ಎರಡು? ಇದು ನಾನು ಮೋಸ್ಟ್ಲಿ ಗೆದ್ಮೇಲೆ ಒಂದು ಅಂಬೇಡ್ಕರ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ನಮ್ಮ ಅಭಿಮಾನಿಗಳು ಸೇರಿ ಇದನ್ನ ನೀವು ಇಟ್ಕೋಬೇಕಂತ ಹೇಳಿ ನನ್ಗ ಗಿಫ್ಟ್ ಮಾಡಿದ್. ಅವ್ರು ಬಹಳ ಪ್ರೀತಿಯಿಂದ ಕೊಟ್ಟಿದ್ದದು. ಓಕೆ ಸರ್, ಈ ಮನೆಯಲ್ಲಿ ಎಷ್ಟು ಜನ ಇರ್ತೀರಿ? ಕೂಡು ಕುಟುಂಬನ ಹೇಗೆ ತಮ್ದು ಅಂತ? ಇಲ್ಲ ಸರ್, ಈ ಮನೆಯಲ್ಲಿ ಇರೋದು ನನ್ ಮಕ್ಳು, ನನ್ ಮಿಸ್ಸಸ್, ನಾನು, ನಮ್ ತಮ್ಮ ಅಲ್ಲಿ ಹಳೆ ಮನೆಯೊಳಗೆ ಇರ್ತಾನ. ಬಟ್ ಇಬ್ರು ಕೂಡ ಇರ್ತೀವಿ. ಇಲ್ಲಿ ಆ ಮನೆಯಿಂದ ಈ ಕಡೆ ಶಿಫ್ಟ್ ಆದ್ವಿ ಅಷ್ಟೇ. ಬಿಫೋರ್ ಈ ಕಡೆ ಬಂದ್ವಿ. ಓಕೆ, ಇದು ಸರಸ್ವತಿ ಮಾತೆಯ ವಿಗ್ರಹ. ಆಕ್ಚುಲಿ ಲಕ್ಷ್ಮಿ ಬೇಗ ಒಲಿದರು, ಸರಸ್ವತಿ ಬೇಗ ಒಲಿಯೋದಿಲ್ಲ. ಒಂದ್ ಅದ್ಭುತವಾದ ಕಾನ್ಸೆಪ್ಟ್ ಅಲ್ಲಿ ಸರಸ್ವತಿಯ ವಿಗ್ರಹ ಇದೆ. ಕಂಚಿನ ವಿಗ್ರಹ ಅಂತ ಅನ್ಸ್ತದೆ ಇದು. ಸರಸ್ವತಿಯನ್ನ ಒಲಿಸಿಕೊಳ್ಳೋದು ಕಷ್ಟ. ಆಕ್ಚುಲಿ ತಮಗೆ ಸರಸ್ವತಿ ಒಲ್ದಿದಾಳ ಅಂತ? ಸರಸ್ವತಿ, ಲಕ್ಷ್ಮಿ ಎಲ್ಲ ನಾನು ದೈವಿ ಭಕ್ತ, ನಿಮ್ಗೆ ಗೊತ್ತಿರ್ಲಿ. ಎಲ್ಲರಿಗೆ ಪೂಜಿಸುವಂತವ. ನಾನು ಸರಸ್ವತಿಗೂ ಪೂಜಿಸ್ತೀನಿ, ಲಕ್ಷ್ಮಿಗೂ ಪೂಜಿಸ್ತೀನಿ, ಗ್ರಾಮ ದೇವತೆಗೂ ಪೂಜಿಸ್ತೀನಿ, ಎಲ್ಲಾ ಶರಣರಿಗೂ ಪೂಜಿಸ್ತೀನಿ. ಇದು ನಾನು ಮೊದ್ಲಿಂದ ಮಾಡ್ಕೊಂಡ್ ಬಂದಿದ್ದು. ಎಲ್ಲರ ಆಶೀರ್ವಾದ ಐತಿ ನನಗೆ, ಅದೇನ್ ಪ್ರಾಬ್ಲಮ್. ಅಮೇಜಿಂಗ್. ಯಾರಿಗೆ ದೈವ ಭಕ್ತಿ ಇರುತ್ತೆ ಅವರು ತುಂಬಾ ಬೇಗ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಓಕೆ, ಈಗ ಈ ಕಡೆ ನೀವು ನೋಡ್ಬಹುದು, ಇಡೀ ಫ್ಯಾಮಿಲಿ ಫೋಟೋ ನಿಮಗೆ ತೋರಿಸುವಂತ ಒಂದು ಪ್ರಯತ್ನ. ಓಕೆ, ಕಿಚನ್. ಈ ಅಡಿಗೆ ಕೋಣೆಗೆ ಬಂದು ಅಡಿಗೆ ಮಾಡುವಂತದ್ದೆಲ್ಲ ಮಾಡ್ತೀರಾ ಸರ್ ನೀವು? ಏನ್ ಮಾಡಂಗಿಲ್ರಿ. ಯಾವತ್ತು ಟ್ರೈ ಮಾಡಿಲ್ವಾ? ಅಡಿಗೆ ಏನೋ ಮಾಡಿಲ್ಲ, ಟ್ರೈ ಮಾಡೇ ಇಲ್ಲ. ಓಕೆ, ಡನ್. ಲೈಕ್ ತುಂಬಾ ಇಷ್ಟಪಟ್ಟು ತಿನ್ನುವಂತಹದ್ದು ಅಡಿಗೆ, ನಿಮ್ಗೆ ತುಂಬಾ ಇಷ್ಟ ಆಗಿರುವಂತಹ ಅಡಿಗೆ, ಆ ತರದ್ದು ಏನಾದ್ರು ಶೇರ್ ಮಾಡ್ಬೋದಾ? ಏನಿಲ್ಲ ಸರ್, ನಾನ್ ಸಿಂಪಲ್ ಊಟ. ನಾನು ಪ್ಯೂರ್ ವೆಜಿಟೇರಿಯನ್. ಓಕೆ, ಅದ್ರ ಜೊತೆ ನಾನು ತಿನ್ನೋದೇ ರೊಟ್ಟಿ, ಪಲ್ಯ, ಚಪಾತಿ, ಪಲ್ಯ ಇಷ್ಟೇ. ಬಹಳ ಅಂದ್ರೆ ಹೆಸರು ಕಾಳು ಪಲ್ಯ ಒಂದು ಬಹಳ ಇಷ್ಟಪಟ್ಟು ತಿಂತೀನಿ ಅಷ್ಟೇ. ಓ ಸೂಪರ್. ಓಕೆ ವೀಕ್ಷಕರೇ, ಇಲ್ಲಿ ನೋಡಿ, ಈ ಎಲ್ಲರ ಮನೆಯಲ್ಲಿ CCTV ಕ್ಯಾಮ್ರಾ ಹಾಕೊಂಡಿರ್ತಾರೆ. ಅವ್ರಿಗೆ ಸೆಕ್ಯೂರಿಟಿ ಭಯನ? ಅಲ್ಲ, ಇಲ್ಲಿ ಕೂತ್ಕೊಂಡಿದ್ದಾಗ ಜನ ಬರ್ತಿದಾರಾ ಇಲ್ವಾ ಅನ್ನೋದು ಮೂಮೆಂಟ್ ಗಳು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಇದನ್ನ ಹಾಕಿಸ್ಕೊಂಡಿರ್ತಾರೆ. ಹೌದು ಅಲ್ವೇನ್ರಿ ಸರ್? ಓಕೆ, ಇಲ್ಲಿ ನೋಡಿ, ನಮ್ಮ ಶ್ರೀಕೃಷ್ಣ ಪರಮಾತ್ಮನ ಅದ್ಭುತವಾದಂತಹ ವಿಗ್ರಹ ಇದೆ. ಶ್ರೀಕೃಷ್ಣ ಪರಮಾತ್ಮ ಎಲ್ಲೆಲ್ಲಿ ಇರ್ತಾನೋ ಅಲ್ಲಿ ಪ್ರಕೃತಿ ತುಂಬಾ ಅದ್ಭುತವಾಗಿರುತ್ತೆ ಅನ್ನುವಂಥದ್ದು ಅದೆಲ್ರಿಗೂ ಗೊತ್ತಿರುವಂತಹ ವಿಚಾರ. ಓಕೆ, ಲಕ್ಷ್ಮಿ. ಓಕೆ, ಲಕ್ಷ್ಮಿಯ ವಿಗ್ರಹವನ್ನ ನೀವು ಗಮನಿಸಬಹುದು. ಇದು ಮನೆಯ ಒಳಗಡೆ ಇರುವಂತಹ ಹಾಲ್. ಇಲ್ಲಿ ಇಡೀ ಫ್ಯಾಮಿಲಿ ಕೂತ್ಕೊಂಡು
ಊಟ ಮಾಡೋದಕ್ಕೆ ಅಂತ ಇರುವಂತಹ ಜಾಗ ಇದು. ಈ ಡೈನಿಂಗ್ ಹಾಲ್ ಅನ್ನ ನೀವು ನೋಡಬಹುದು. ಎಲ್ಲರ ಮನೆಯಲ್ಲೂ ಡೈನಿಂಗ್ ಟೇಬಲ್ ಇದ್ದೇ ಇರ್ತದೆ, ಬಟ್ ಇಲ್ಲಿ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ಸಮಯನೇ ಸಿಗೋದಿಲ್ಲ ಅನ್ನುವಂಥ ವಿಚಾರ. ಇನ್ನು ಪಾಪ ಅವ್ರು ಪೇಂಟಿಂಗ್ ಎಲ್ಲ ಮಾಡಿಸ್ತಾ ಇದ್ದಾರೆ. ಸೊ ನೋಡಬಹುದು ನೀವು, ಇನ್ನೂ ಕೂಡ ಮನೆಯೆಲ್ಲ ರೆಡಿ ಆಗ್ತಾ ಇದೆ, ಇನ್ನು ಸ್ವಲ್ಪ ಸಮಯ ತಗೊಳ್ತದೆ. ಮತ್ತು ಟಿವಿ ಇದೆ, ಟಿವಿ ನೋಡೋದಕ್ಕೆ ಸಮಯ ಸಿಗ್ತದೋ ಇಲ್ವೋ ಗೊತ್ತಿಲ್ಲ. ಓಕೆ, ಇಲ್ಲಿ ನೋಡಿ ಫ್ಯಾಮಿಲಿ ಫೋಟೋ ಇದೆ. ನಮ್ಮ ರಾಜು ಗೌಡ ಪಾಟೀಲರ ಕುಟುಂಬದ ಅದ್ಭುತವಾದಂತಹ ಫೋಟೋ ಇದು. ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಅದ್ರಲ್ಲಿ ಯಾರ್ಯಾರಿದ್ದಾರೆ ಆ ಫೋಟೋದಲ್ಲಿ ಅಂತ. ಸರ್ ನಾನು, ನನ್ ಮಿಸಸ್, ಓಕೆ, ನಮ್ ತಮ್ಮ, ಹ್ಮ್. ನಮ್ ತಮ್ಮನ್ ಮಿಸಸ್, ಹ್ಮ್. ತಮ್ಮನ್ ಮಗಳು, ಹ್ಮ್. ಆಮ್ಯಾಗ ನಮ್ ಸಿಸ್ಟರ್ ಓಕೆ, ಮುನ್ಗುಳಿ ಕೊಟ್ಟಿವಿ. ಓ, ನಮ್ಮ ಮಾಮ, ಹ್ಮ್. ನಮ್ ಸಿಸ್ಟರ್, ಹ್ಮ್. ಅವ್ರ ಮಗ, ಓಕೆ, ಅವ್ರ ಮಗಳು ಹ್ಮ್. ಅಲ್ಲಿ ಇವ್ರು ನಿಮ್ ಮಗಳ ಸರ್? ಇಲ್ಲ, ಹಾ. ನಮ್ಮ ಸಿಸ್ಟರ್ Sister. ಮಾಮನ್ ಮಗಳು ಹಾ. ಮಗ. ಹಾ ಹಾ. ಇವ್ರು 3 ಜನ ನನ್ ಮಕ್ಳು. ಯಾರು? 1 2 3 3 3. ಓ, 3 ಹೆಣ್ಮಕ್ಳು. 3 ಹೆಣ್ಮಕ್ಳು. ಓಕೆ, ಇದು ನಮ್ ಮದರ್. ಹಾ. ಈಕಿ ಇನ್ನೊಬ್ಬ ಸಿಸ್ಟರ್, ಓಕೆ, ಇನ್ನೊಬ್ರು ನಮ್ಮ ಮಾಮ, ಹಾ. ಇವ್ರ ಮಗ, ಹಾ. ಇವ್ರ ಮಗಳು. ಓಕೆ. ಏನ್ ಕನಸಿದೆ ಸರ್ ನಿಮಗೆ ಮಕ್ಕಳ ಬಗ್ಗೆ? ಏನಾಗ್ಬೇಕು ಇನ್ ಫ್ಯೂಚರ್ ಅವರು? ತಮ್ಮದೇ ಆದಂತಹ ಕನಸುಗಳನ್ನ ಕಟ್ಕೊಂಡಿರ್ತೀರಿ ಮಕ್ಕಳ ವಿಚಾರದಲ್ಲಿ. ಸರ್ ನನಗೇನು ಅಂತ ಕನಸಿಲ್ಲ. ಹ್ಮ್. ಮಕ್ಳು ಅವ್ರ ಬಗ್ಗೆ ಬಾಳ ಇಟ್ಕೊಂಡಿದ್ದೇನಂದ್ರ, ಹಾ. ನಮ್ಮ ಮಂತನದ ಸಂಸ್ಕೃತಿ ಸಂಸ್ಕಾರ, ಹಾ. ಹಿರಿಯರಿಗೆ ಗೌರವಿಸ್ಬೇಕು, ಓಕೆ. ಭಯ ಭಕ್ತಿಯಿಂದ ನಡ್ಕೋಬೇಕು, ಎಲ್ಲಾರನು ಪ್ರೀತಿ ಮಾಡ್ಬೇಕು. ಹ್ಮ್. ನಾವು ಏನ್ ನಮ್ ಕಲ್ಚರ್, ನಮ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅದ, ಹಾ. ಅಷ್ಟು ಉಳಿಸ್ಕೊಂಡು ಹೋದ್ರ ಸಾಕತ್ ಆಸೆ ಪಟ್ಟೇನಿ. ಅದಕ್ಕಿಂತ ಜಾಸ್ತಿ ಏನಿಲ್ಲ. ಓಕೆ ಸರ್, ಒಬ್ಬ ಕಾರ್ಪೊರೇಟರ್ ಆದ್ರೇನೆ ಮಕ್ಕಳಿಗೆ ತಂದೆಯ ಬಗ್ಗೆ ಅಹಂಕಾರ ಬಂದ್ಬಿಡುತ್ತೆ ಸಹಜವಾಗಿ. ನಮ್ಮ ಅಪ್ಪ ಕಾರ್ಪೊರೇಟರ್ ರೀ, ನಮ್ಮ ಅಪ್ಪ ಆ ಕ್ಷೇತ್ರದವ್ರಿ ಅಂತ. ಮಕ್ಕಳಲ್ಲಿ ಅದನ್ನ ಯಾವತ್ತೂ ಕೂಡ ತಂದೆ ತಾಯಿ ಬೆಳೆಸೋದಕ್ಕೆ ಇಷ್ಟಪಡಲ್ಲ. ನಿಮ್ ಮಕ್ಕಳು ಹೇಗೆ ಅಂತ? ಸರ್ ನಿಮ್ಗ ಹೇಳಿದ್ರು ವಿಚಿತ್ರ ಅನ್ನಿಸ್ತದ. ಹಾ. ಇವತ್ತಿಗೂನು ಗುಲ್ಬರ್ಗಾದಲ್ಲಿ ನನ್ ಮಗಳು ಡೆಂಟಲ್ ಕಲಿತಾಳ, ಹಾ. ಫೈನಲ್ ಇಯರ್. ಓಕೆ. ಇವತ್ತುನು ಬರ್ಬೇಕಾದ್ರ ಹಾ. ಬಸ್ಲೇ ಬರ್ತಾಳ ಆಕಿ, ಬಸ್ಲೇ ಬರ್ತಾಳ. ಹಾ. ದೇವ್ರಪ್ಪರಿಗೆ ಬಂದ್ ಹೇಳಿದ್ರ ನನ್ ಕಾರ್ ಹೋಗಿ ಪಿಕಪ್ ಮಾಡ್ಕೊಂಡ್ ಬರ್ತದ. ಹಾ. ಅದು ಯಾವ್ದು ತಲೆಯಾಗ ನಾನ ಇಟ್ಕೊಂಡಿಲ್ಲ ಮೊದ್ಲ. ಆಸ್ ಇಫ್ MLA ಅಂದ್ರೆ ಏನು, ಇದು MLA ಅಂದ ತಕ್ಷಣ ಏನೋ ತಿಳ್ಕೊಳ್ಳೋಂತದ್ದು. ಆಮ್ಯಾಗ ಈ ಜನನೇ ಮಾತಾಡ್ತಾರ, ನನ್ ಕ್ಷೇತ್ರ ಜನ ಹಾ. MLA ತರ ಇಲ್ಲ. ಹಾ. ಅವ್ರು ಮೊದ್ಲು ಹೆಂಗಿದ್ರು ಇವತ್ತು ಹಂಗೆ ಅದಾರ. ನಾನು ಅದನ್ನೇ ಹೇಳ್ತೀನಿ, ಹ್ಮ್. ಹಿಂದ್ ಹೆಂಗಿದ್ದೆ ಇವತ್ತು ಹಂಗೆ ಇದೀನಿ, ಮುಂದೂ ಹಂಗೆ ಇರ್ತೀನಿ. ಅದ್ರೊಳಗೆ ನನ್ ಖುಷಿ ಐತೆ. ನನ್ ಇವತ್ತುನು ಸಾಮಾನ್ಯರ ಜೊತೆ ನಾ ಸಾಮಾನ್ಯ ಆಗಿನೇ ಇರುದು. ನಾನ್ ಶಾಸಕನ ತೆಲಿಗೆ ಹಚ್ಕೊಳಕ್ ಹೋಗಿಲ್ಲ, ಅದು ತಿಳ್ಕೊಳಕ್ ಹೋಗಿಲ್ಲ. ಓಕೆ. ಆ ರೀತಿಯಲ್ಲಿ ಹೊಂಟೀನಿ. ಅದೇ ರೀತಿ ನನ್ ಮಕ್ಳುನು ನಂದೇ ಫಾಲೋ ಮಾಡ್ಬೇಕು, ಅದನ್ನೇ ಮಾಡ್ತಾ ಇದ್ದೆ. ಓಕೆ. ಮತ್ತಿಬ್ರು ಮಕ್ಕಳು ಹೆಣ್ಮಕ್ಳು ಏನ್ ಓದ್ತಿದ್ದಾರೆ ಅಂತ? ಒಬ್ಬಾಕಿ ಇಂಜಿನಿಯರಿಂಗ್ ಮಾಡ್ತಾಳ್ರಿ, ಮೈಸೂರು JSS. ಓಕೆ. ಅಲ್ಲಿ ಆಕಿ ಫಸ್ಟ್ ಇಯರ್ ಸೆಕೆಂಡ್ ಸೆಮ್. ಮತ್ತೆ ಇನ್ನೊಬ್ಬಾಕಿ ಆಕಿ BBA ಮುಗ್ಸಾಳ, MBA ಮಾಡಾಕತ್ತಾಳ. ಓಕೆ. ಬಟ್ ಫ್ರಮ್ ಹೋಮ್ ಮಾಡಾಕತ್ತಾಳ MBA. ಹಾ. ಹೀಗಾಗಿ 3 ಜನ ಮಕ್ಕಳು. ಓಕೆ. ನೋಡಿ, ನಮ್ಮ ರಾಜು ಗೌಡ ಪಾಟೀಲರ ಪತ್ನಿ ಬಾಳ ಸಂಗಾತಿ ಜೊತೆಯಲ್ಲಿ ನಿಂತರೆ ಬದುಕನ್ನ ಗೆಲ್ಲಬಹುದು ಅನ್ನೋ ಮಾತಿದೆ. ಎಷ್ಟು ಖುಷಿ ಆಗ್ತದೆ. ತಮ್ಮ ಯಜಮಾನರು ಶಾಸಕರು ಹೌದು, ಜನರಿಗೆ ಈಸಿ ಆಕ್ಸೆಸ್ ಲೀಡರು ಹೌದು. ತುಂಬಾ ಖುಷಿ ಅನಿಸ್ತದೆ. ತುಂಬಾ ಖುಷಿ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ ಮೇಡಮ್, ಒಬ್ಬ MLA ಆಗೋದಾಗ್ಲಿ ಅಥವಾ ಒಬ್ಬ ಕಾರ್ಪೊರೇಟರ್ ಆಗೋದಾಗ್ಲಿ, ಜನರ ಪ್ರತಿನಿಧಿ ಆಗೋದಾಗ್ಲಿ ಅಷ್ಟ್ ಈಸಿ ಇರೋದಿಲ್ಲ. ಪ್ರತಿ ಹೆಜ್ಜೆಯಲ್ಲೂ ಅವ್ರ ಜೊತೆ ನಿಂತಿರ್ತೀರಿ. ಕಷ್ಟಗಳನ್ನ ನೋಡಿದ್ದಿದ್ಯಾ ಅಂತ? ಇದೆ ಇದೆ. ಹಾ. ಕಷ್ಟ ತುಂಬಾ ಯಾವ ತರದ್ ಕಷ್ಟಗಳು? ಎಲ್ಲಾ ತರದ್ದು ಬಂದಾವ್ರಿ ಕಷ್ಟ. ಓಕೆ. ನೀವು ಲೈಕ್ ಕಷ್ಟ ಬಂದಾಗ ನಾವು ಬಿಟ್ಕೊಟ್ ಬಿಡ್ತೀವಿ ನಮ್ಮವ್ರನ್ನ, ನಾವ್ ಯಾಕೆ ಅದ್ರಲ್ಲಿ ಭಾಗಿಯಾಗ್ಬೇಕು ಅಂತ. ನೀವು ಹೆಂಗ್ ನಿಂತ್ಕೊಳ್ತಿದ್ರಿ ಕಷ್ಟದಲ್ಲಿ ಅಂತ? ಅವ್ರ ಜೊತೆಗೆ ಅದೀನ್ರಿ ಅವಾಗ, ಹಾ. ಕಷ್ಟದಾಗ ಸುಖದಾಗ ಓಕೆ. ಅವ್ರ ಜೊತೆಗೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 25 ವರ್ಷ. ಓ, ಸೂಪರ್. 25 ವರ್ಷಗಳಿಂದ ಯಾವುದೇ ರೀತಿ ಮನಸ್ತಾಪಗಳಾಗ್ಲಿ ಅಥವಾ ಮತ್ತೊಂದಾಗ್ಲಿ ಇಲ್ಲ ಬಂದಿದ್ದು? ಲವ್ ಮ್ಯಾರೇಜ್ ಇಬ್ರದ್ದು? ಅರೇಂಜ್. ಓಕೆ. ಮೇಡಮ್, ಯೂಶಲಿ ಫಸ್ಟ್ ಟೈಮ್ ಗಂಡನ್ ಕಡೆಯವರು ಬಂದಾಗ ಒಂದು ಫೀಲ್ ಇರ್ತದೆ ನಮ್ಮಲ್ಲಿ, ಸಿನಿಮ್ಯಾಟಿಕ್ ಫೀಲ್. ಇವ್ರನ್ನೇ ನಾನ್ ಮದ್ವೆ ಆಗ್ತಿರೋದು ಅನ್ನೋ ಫೀಲ್ ಇರ್ತದೆ.
ನಿಮಗೆ ಸರ್ನ ನೋಡಿದ್ದಾಗ ಯಾವ್ದಾದ್ರು ಹೀರೋ ನೆನಪಾಗಿದ್ರಾ ಅಥವಾ ಹೇಗೆ? ಇಲ್ಲ, ಆ ಥರದ್ದೇನೂ ಇಲ್ಲ. ಆ ಥರದ್ದೇನಿಲ್ಲ. Okay. ಹೇಗ್ ಒಪ್ಕೊಂಡ್ರಿ? ಯಾಕೆ ಒಪ್ಕೊಂಡ್ರಿ ಮದ್ವೆ ಆಗ್ಬೇಕು ಅಂತ? ಎಲ್ಲರೂ ಹಿರಿಯರು ಒಪ್ಕೊಂಡ್ರು, ಆಮೇಲೆ ನಾನು ಓಕೆ ನಾ ಕನ್ಯಾನೇ ನೋಡಿಲ್ಲ ನಾ. ಫಸ್ಟ್ ಅಂಡ್ ಫೈನಲ್. ಓಕೆ ಮತ್ತೊಂದ್ ನೋಡಕ್ಕೆ ಹೋಗಿಲ್ರಿ ನಾ. ಸೂಪರ್. ಆಮೇಲೆ ಸರ್, ಲೈಕ್ ಮೇಡಮ್ ಹೇಳ್ತಿದ್ರು ಪ್ರತಿ ಹೆಜ್ಜೆಯಲ್ಲೂ ನಾನ್ ಜೊತೆಯಲ್ಲಿ ಇರ್ತಿದ್ದೆ ಅಂತ. ಫ್ಯಾಮಿಲಿಯ ಸಪೋರ್ಟ್ ಎಷ್ಟು ಮ್ಯಾಟರ್ ಆಗ್ತದೆ ಒಬ್ಬ ರಾಜಕಾರಣಿಗೆ ಅಂತ? ಸರ್ ಇನ್ನೊಂದ್ ಹೇಳಿ, ಹ್ಮ್. ಈಗಿನು ಯಾವಾಗನು ಹಾ. ಯಾವ್ದಕ್ಕೂನು ಹ್ಮ್. ನನಗ ಅಡ್ಡಿಪಡಿಸೇ ಇಲ್ಲ. ನಾನು ಆಕ್ಚುಲಿ ಪಾಲಿಟಿಕ್ಸ್ ನಲ್ಲಿ ಇರೋದ್ರಿಂದ ಬೆಳಿಗ್ಗೆ ಮನೆ ಬಿಟ್ರ ರಾತ್ರಿನೇ ಬರುದು. ಯಾವಾಗನು ಒಂದ್ ದಿವ್ಸನು ನೀವ್ ವಾಪಸ್ ಎಷ್ಟೊತ್ತಿಗೆ ಬರ್ತೀರಿ ಅಂತ ಕೇಳಿಲ್ಲ. ನಾನ್ ಬಂದಾಗೆ ಕರೆ. ಆಮ್ಯಾಗ ಏನ್ ಯಾರಿಗ್ ಕೊಡ್ತೀನಿ ಕೇಳಿಲ್ಲ. ಏನ್ ಕಷ್ಟ ಬಂದದ, ಏನ್ ಖರ್ಚು ಮಾಡಿ ಏನು ಕೇಳೇ ಇಲ್ಲ. ಏನಿದ್ರು ತನ್ ಕೆಲ್ಸ ತಾನು ನನ್ ಜೊತೆ ಇದ್ದು ಅಷ್ಟ್ ಮಾಡ್ಯಾಳ. ಲಾಸ್ಟ್ ಟೈಮ್ ಚುನಾವಣೆ ಒಳಗ ಪ್ರಚಾರ ಕಾರ್ಯಕ್ಕೆ ಅಡ್ಡಾಡಿದ್ವಿ ಅಷ್ಟೇ. ಅದನ್ ಬಿಟ್ರ ನಾವು ಲೋಕಲ್ ಆಗಿ ಆಕ್ಚುಲಿ ನಮ್ಮ ಇದ್ರೊಳಗ ನಾವು ಲೇಡೀಸ್ ಬಾಳ ಇನ್ವಾಲ್ವ್ಮೆಂಟ್ ಮಾಡ್ಸಂಗಿಲ್ಲ. ಬಟ್ ಈಕಿ ಯಾವ ರೀತಿಯಿಂದನು ನನಗೆ ಯಾವಷ್ಟೊತ್ತಿಗೆ ಬರ್ತೀರಿ, ಏನ್ ಮಾಡ್ತೀರಿ, ನಮ್ ಟೈಮ್ ಕೊಡಂಗಿಲ್ಲ, ಈ ತರ ಎಂದು ಏನು ಬಂದಿಲ್ಲ. ಆಗ ಒಂದೊಂದ್ ಸರ್ತಿ ನಿಮ್ ಟೈಮೇ ಇರಂಗಿಲ್ಲ ನಮ್ಗ, ನಮ್ ಮಕ್ಕಳಿಗೆ ಅನ್ನಂತದ್ ಒಂದ್ ಮಾತ ಯಾವಾಗ ಒಂದ್ಸರ್ತಿ, ಆದ್ರ ಡೈಲಿ ಏನಿಲ್ಲ. ಹಿಂಗಾಗಿ ನಾವ್ ಫುಲ್ ಟೈಮ್ ನಮ್ದು ಜೀವನಾನೇ ರಾಜಕೀಯ. ಮೇಡಮ್, ಜನರಿಗೆ ತುಂಬಾ ಈಸಿಯಾಗಿ ಸಿಗೋರು ಕುಟುಂಬದವ್ರಿಗೆ ಬೇಗ ಸಿಗೋದಿಲ್ಲ, ಮತ್ತು ಕುಟುಂಬಕ್ಕೆ ತುಂಬಾ ಈಸಿಯಾಗಿ ಸಿಗೋರು ಜನರಿಗೆ ಸಿಗೋದಿಲ್ಲ. ಹೇಗ್ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಸರ್ ಈ ಎರಡು, ರಾಜಕೀಯ ಆಗಿರ್ಬೋದು ಮತ್ತು ಕುಟುಂಬಕ್ಕೆ ಸಮಯ ಕೊಡುವಂತಹ ವಿಚಾರದಲ್ಲಿ? ಬ್ಯಾಲೆನ್ಸ್ ಮಾಡತ್ತಾರ್ರಿ. ಆದ್ರೂ ಕುಟುಂಬನು ನೋಡ್ಕೊಂತಾರ. ಆದ್ರೂ ಸ್ವಲ್ಪ ಹೆಚ್ಚಿನ ಟೈಮ್ ಜನರಿಗೆ ಕರ್ಕೊಂಡು ಹೋಗ್ತಾರ? ಎಂದೋ ಇಲ್ಲ, ಎಂದೂ ಇಲ್ಲ, ಎಂದೋ ಹೋಗಿಲ್ಲ. ಈ ಕಂಪ್ಲೇಂಟ್ ಇದ್ದೇ ಇರುತ್ತೆ ಸರ್ ಪ್ರತಿಯೊಬ್ಬ ರಾಜಕಾರಣಿಗೂ. ನಡೀತದ್ರಿ. ಮನ್ಯಾಗ ಕೂತ್ ಯಾವಾಗಾದ್ರೂ ನೋಡ್ತೀವಿ ಅಷ್ಟೇ, ಎಲ್ಲರೂ ಮಕ್ಕಳು ನಾವು ಇಲ್ಲ. ಓಕೆ, ಹೊರಗಡೆ ಎಲ್ಲಾದ್ರೂ ಫಾರಿನ್ ಟ್ರಿಪ್ ಆಗಲಿ ಆ ತರದ್ದು ಎಲ್ಲೂ ಇಲ್ಲ? ಎಲ್ಲೂ ಇಲ್ಲ, ಎಲ್ಲೂ ಹೋಗಿಲ್ಲ. ಹೋದ್ರ ದೇವಸ್ಥಾನಗಳಿಗೆ ಅಷ್ಟೇ. ಅಟ್ ಲೀಸ್ಟ್ ಫ್ಯಾಮಿಲಿ ಪ್ರೋಗ್ರಾಮ್ಸ್ ಆದ್ರೂ ಕರ್ಕೊಂಡು ಹೋಗ್ತಾರಾ ಅಂತ? ಹೋಗ್ತಾರೆ. ಫ್ಯಾಮಿಲಿ ಪ್ರೋಗ್ರಾಮ್ಸ್ ಹೋಗ್ತಾರೆ. ಮೇಡಮ್, MLA ವೈಫ್ ಅಂದ ತಕ್ಷಣ ಶಾಪಿಂಗ್ ಮಾಡುವಂತದ್ದಾಗ್ಲಿ ಮತ್ತೊಂದಾಗ್ಲಿ ಇದ್ದೇ ಇರ್ತದೆ. ಎಲ್ಲಾದ್ರೂ ಬಾರ್ಗೇನಿಂಗ್ ಮಾಡಿದ್ದಿದ್ಯಾ ಅಂತ? ಮಾಡ್ತೀವ್ರಿ. ರೈತರ್ರಿ MLA ಹಿಂದಾಗಡೆ ನಾವ್ ಮೊದ್ಲು ರೈತರು. ನಾವು ಕಷ್ಟ ಎಲ್ಲಾ ನೋಡಿನಿ ಇವತ್ ಇಲ್ಲಿ ಬಂದಿದ್ದು. ನಾವ್ ಹಳಿದ್ ನೆನ್ಪಾರಿಲ್ಲ, ಇದನ್ನ ನಾವ್ ತಲೆಗೆ ಹಚ್ಕೊಂಡಿಲ್ಲ. ಇದು ನಮ್ ಕಾಯಂ ಇರೋದಲ್ಲ, ನಮ್ದ್ ಏನ್ ಐತಿ ನಾವ್ ಬಿಡಾಕ್ ಆಗಂಗಿಲ್ಲ. ನಾವು ಹಳ್ಳಿ ಜನ, ನಾವ್ ಹಳ್ಳಿ ರೈತರು. ನನ್ ಗ್ರಾಜುಯೇಟ್ನು BSc ಅಗ್ರಿ. ಇವತ್ತುನು ಬೆಳಿಗ್ಗೆ ನಾ ತೋಟಕ್ ಹೋಗಿರ್ತೀನಿ, ತಮ್ಗ್ ಗೊತ್ತಿರ್ಲಿ. ಟೈಮ್ ಸಿಕ್ತಂದ್ರ ಬೆಳಿಗ್ಗೆ ಎದ್ದ ತಕ್ಷಣ ಮೊದ್ಲು ತೋಟಕ್ ಹೋಗಿರ್ತೀನಿ. ನಾನು ಪ್ಯೂರ್ಲಿ ಅಗ್ರಿಕಲ್ಚರಿಸ್ಟ್. ನಾ ಪ್ರೌಡ್ ಅದೀನಿ. ಐ ಆಮ್ ಪ್ರೌಡ್ ಟು ಬಿ ಎ ಫಾರ್ಮರ್. ನಾ ಪ್ರೌಡ್ ಅದೀನಿ. ನನ್ ಮಕ್ಕಳಿಗಿನ್ನು ನಾವು ಇದ್ರಾಗ ಬರೀತಾರಲ್ಲ ಕಾಲಮ್ನ್ಯಾಗ, ಫಾದರ್ ಡಿಗ್ರಿ ಯಾವ್ದು ಅಂದ್ರ ನಾವ್ ಇನ್ನ ಫಾರ್ಮರ್ ಅತ್ತೆ ಬರಿತೀನಿ. MLA ಬರಂಗಿಲ್ಲ. ಗುಡ್. ಅದಕ್ಕ ನಾವ್ ಅದನ್ನ ತೆಲಿಗೆ ಹಚ್ಕೊಳಕ್ ಹೋಗಿಲ್ಲ. ಈಗ ಏನ್ ಐತಲ್ಲ ಇದನ್ ಬಿಡೋಂಗಿಲ್ಲ, ಹೆಚ್ಚಿನ ಮಾಡುವಂಗಿಲ್ಲ. ಇಷ್ಟೇ ದೇವ್ರ ನಡ್ಸಿದ್ರ ಸಾಕತ್ತೀವ್ ನಾವು. ಸೂಪರ್. ಮೇಡಮ್, ರಾಜಕೀಯಕ್ಕೆ ಬರುವಂತಹದ್ದಾಗ್ಲಿ ಅಥವಾ MLA ಆಗುವಂತದ್ದಾಗ್ಲಿ ನಾವೆಲ್ಲರೂ ಈಗ ನೋಡ್ತಾ ಇದೀವಿ. MLA ಆದ ನಂತರ ನೀವು MLA ಆಗೋಕ್ಕೂ ಬಿಫೋರ್ ಕೂಡ ನೋಡಿರ್ತೀರಿ. ಅವರು ಕೃಷಿಯ ಬಗ್ಗೆ ವಿಶೇಷವಾದಂತಹ ಕಾಳಜಿ ಅವ್ರಿಗಿದೆ. ಯಾಕಂದ್ರೆ BSc ಇನ್ ಅಗ್ರಿಕಲ್ಚರ್ ಮಾಡಿರುವಂತವ್ರು. ತೋಟಕ್ಕೆಲ್ಲ ಹೋಗುವಂತದ್ದು ನಾವೆಲ್ಲ ಸಿನಿಮಾಗಳಲ್ಲಿ ನೋಡ್ತೀವಿ. ತಲೆ ಮೇಲೆ ಜೋಳದ ರೊಟ್ಟಿ ಅದೆಲ್ಲ ಹೊತ್ಕೊಂಡು, ಆ ತರದ್ ಏನಾದ್ರು ಆಗಿತ್ತ? ಅವ್ರೊಬ್ರ ಹೋಗ್ ಬರ್ತಾರ. ಈಗ ಸಹಜವಾಗಿ ಒಂದು ಮನೆಯಲ್ಲಿ ನೆಂಟರು ಬಂದಾಗ ಅಡಿಗೆ ಮಾಡುವಂತದ್ದಾಗ್ಲಿ ಅದೆಲ್ಲವೂ ಕೂಡ ಸಣ್ಣ ಮನೆ ಆದ್ರೂ ಕೂಡ 4-5 ಜನಕ್ಕೆ ಅಡಿಗೆ ಮಾಡ್ತೀವಿ. ಅಥವಾ ಯಾರೋ ಒಬ್ಬ ಲಾರಿ ಓನರ್ ಇದ್ದಾನೆ ಅಂತಂದ್ರೆ ಅವ್ರ ಮನೆಯಲ್ಲಿ ಕೆಲಸ ಮಾಡುವಂತ 10-15 ಜನಕ್ಕೆ ಅಡಿಗೆ ಮಾಡುವಂತ ಚಾಲೆಂಜ್ ಇರುತ್ತೆ. MLA ಪತ್ನಿ ಮನೆಗೆ 100 ಜನ ಬರ್ತಿರ್ತಾರೆ. ಅವ್ರಿಗೆ ಚಹಾ ಮಾಡೋದಾಗ್ಲಿ ಅಡಿಗೆ ಮಾಡೋದಾಗ್ಲಿ ಎಷ್ಟು ದೊಡ್ಡ ಚಾಲೆಂಜ್ ಅದು ಅಂತ. ಮಾಡ್ತೀವ್ರಿ, ಮಾಡಬೇಕಲ್ಲ. ಸೂಪರ್. ಮೇಡಮ್, ಮಕ್ಕಳ ಬಗ್ಗೆ ತಂದೆ ತಾಯಿಗೆ ಒಂದು ಕನಸಿರುತ್ತೆ. ನಾನ್ ಸರ್ ಕೇಳಿದೆ, ಸರ್ ನಿಮ್ಗೇನ್ ಕನಸಿದೆ ಅಂತ. ಈಗಾಗ್ಲೇ ಒಬ್ರು ಎಂಜಿನಿಯರಿಂಗ್ ಮಾಡ್ತಿದ್ದಾರೆ, ಮತ್ತೊಬ್ರು ಮೆಡಿಕಲ್ ಮಾಡ್ತಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ರು.
ನಿಮಗೇನಾದ್ರೂ ಆಸಕ್ತಿ ಇದೆಯಾ ಮಕ್ಕಳು ರಾಜಕೀಯಕ್ಕೆ ಬರ್ಬೇಕು, ರಾಜಕೀಯದಲ್ಲಿ ಬೆಳಿಬೇಕು ಅನ್ನೋಂಥದ್ದೇನಾದ್ರು? ಅವ್ರವ್ರದ್ದು ಹಣೆ ಬರ ಹಾ. ಮತ್ತ ಇಂಟ್ರೆಸ್ಟ್ ಐತ್ರಿ ಹಾ. ಬರ್ಬೇಕಂತ ಹೇಳಿ. ಓಕೆ. ಖರೆ ಅವ್ರವ್ರ ಅಭಿಪ್ರಾಯ ಅವ್ರಿಗೆ ಬಿಟ್ಟಿದ್ದು. ಮಕ್ಕಳ ಇಂಟ್ರೆಸ್ಟ್ ಇಲ್ಲ, ಹಾ. ನೀನೇ ಮಾಡಿದ್ ಸಾಕಪ್ಪ ಅಂತಾರ. ಓ. ನಾವು ಮುಂದೆ ನಾವೇನು ಪಾಲಿಟಿಕ್ಸ್ ಹೋಗ್ಬೇಕನ್ನಂತದ್ ಇಲ್ಲ. ಓಕೆ. ಈಗೇನ್ ಜನ ಕೊಟ್ರ ಹಾ. ಈ ಕೊಟ್ಟಂತದ್ದು ಹ್ಮ್. ಪ್ರಾಮಾಣಿಕವಾಗಿ ಏನೋ ಒಂದು ಹ್ಮ್. ಇದು ಮುಂದೆ ಇರ್ತೈತಿಲ್ಲ ಗುರ್ತಿಲ್ಲ, ಹ್ಮ್. ಬಟ್ ಈ ಫೀಲ್ಡ್ನ್ಯಾಗ ನಾವು ಜನರ ಜೊತೆ ಹೆಂಗಿದ್ದೀವಿ, ಏನ್ ಮಾಡಿದ್ವಿ, ಓಕೆ. ಅದು ಇಂಪಾರ್ಟೆಂಟ್ ಆಗತ್ತೆ. ಹ್ಮ್. ಅದ್ರ ಬಗ್ಗೆ ಅಷ್ಟೇ ಲಕ್ಷ್ಯ ವಹಿಸಿ. ಹಾ. ಮ್ಯಾಗ ಇದು ಪಾಲಿಟಿಕ್ಸ್ ಇದು ಏನೈತಿ, ಇದೇನು ಅಂಶ ಪಾರಂಪರಿಕಲ್ಲ. ಕರೆಕ್ಟ್. ಹೌದು, ಪ್ರಜಾಪ್ರಭುತ್ವ. ಇದ ಪ್ರಜಾಪ್ರಭುತ್ವ ವ್ಯವಸ್ಥೆ, ಹ್ಮ್. ಹ್ಮ್. ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನ ಅದ. ಹ್ಮ್. ಹ್ಮ್. ಆ ಜನ ಏನ್ ನಮ್ ಮಕ್ಳು ಆಗ್ಬೇಕನ್ನಂತದ್ ಏನ್ ಇರಂಗಿಲ್ಲ. ಓಕೆ. ನಾವ್ ಆ ತರಾನು ಅಲ್ಲ. ಹ್ಮ್. ಹ್ಮ್. ಅದ್ ಏನ್ ಅವಾಗ ಮೂಮೆಂಟ್ ಏನಾಗತ್ತ ಆತ. ಓಕೆ ಮೇಡಮ್, ಮನೆಯಲ್ಲಿರುವಂತಹ ಪತ್ನಿ ತುಂಬಾ ಒಳ್ಳೆ ಕ್ರಿಟಿಕ್ ಕೂಡ ಹೌದಾ ಅಲ್ವಾ? ಸಾಹೇಬ್ರು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ವಿಚಾರದಲ್ಲಿ ಇಲ್ರಿ ಇದನ್ನ ಹಿಂಗ್ ಮಾಡ್ಬೋದಾ ನೋಡಿ, ಇದನ್ನ ಹಿಂಗ್ ಮಾಡ್ಬೋದಾ ನೋಡಿ ಅಂತ ಯಾವತ್ತಾದ್ರೂ ನೀವು ಸಜೆಸ್ಟ್ ಮಾಡಿದ್ದಿದ್ಯಾ? ಅಥವಾ ಅವ್ರು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ವಿಚಾರದಲ್ಲಿ ನಿಮಗೆ ಕೆಲವೊಂದು ನಿರ್ಧಾರಗಳು ಇದ್ ಹೀಗೆ ಇರಬಾರ್ದಿತ್ತು ಅಂತ ಅನ್ಸಿದ್ದು, ಆ ತರದ್ ಯಾವ್ದಾದ್ರು ಶೇರ್ ಮಾಡ್ಕೊಂಡಿದ್ದಿದ್ಯಾ ಅಂತ? ಮಾಡಿದ್ದೆ. ಹಾ. ಹ್ಮ್. ನೇರವಾಗಿ ವಿಷಯ- ಹೇಳ್ಬಿಡ್ತೀರಿ? ಕೆಲವೊಂದ್ ವಿಷಯ ಹೇಳ್ತೀನಿ. ಹಾ. ಅದು ಮಾಡ್ಬಾರ್ದಿತ್ತು, ಇದು ಮಾಡ್ಬೇಕಿತ್ತು. ಹಾ. ಯಾವ್ದಾದ್ರು ಆ ವಿಚಾರ ಶೇರ್ ಮಾಡ್ಬೋದಾ ಅಂತ? ಯಾರಿಗಾದ್ರೂ ಮಾತಾಡ್ಬೇಕಾದ್ರ, ಹಾ. ಇದು ಮಾಡ್ಬೇಕಾದ್ರ ಸ್ವಲ್ಪ ನೋಡಿ ಮಾತಾಡ್ರಿ. ಹಾ. ಯಾವ್ದೇ ವಿಚಾರ ಇರ್ಲಿ, ಓಕೆ. ಮುಂದೆ ಏನ್ ಅದ್ರ ಪರಿಣಾಮ ಬೀಳ್ತಾವ ಅಂತ ನೋಡಿ ಮಾತಾಡ್ಕೊರಿ ಅಂತ ಹೇಳ್ತಿರ್ತೀನಿ ಅಷ್ಟೇ. ಓಕೆ. ನಾನು ತುಂಬಾ ಜನ MLA ಗಳನ್ನ ನೋಡಿದೀನಿ. ಫಸ್ಟ್ ಟೈಮ್ MLA ಅಂದ ತಕ್ಷಣ, MLA ಆಗಿದ ತಕ್ಷಣ ಇಡೀ ಲೈಫ್ ಚೇಂಜ್ ಆಗ್ಬಿಡುತ್ತೆ ಅವ್ರುಗಳದ್ದು. ರಾಜುಗೌಡ್ರು ಆತರ ಚೇಂಜ್ ಮಾಡ್ತಿದಾರ ಲೈಫ್ ನ ಅಂತ? ಇಲ್ಲ, ಇಲ್ಲ. ಯಾವತ್ತೂ ಚೇಂಜ್ ಆಗಂಗಿಲ್ಲ ಅವ್ರು. ನೀವ್ ಅಟ್ಲೀಸ್ಟ್ ಹೇಳಿದೀರಾ, ರೀ ಮೊದ್ಲೇನೋ ಹೊಲದಲ್ಲಿ ಕೆಲಸ ಮಾಡ್ತಿದ್ರಿ, ಓಕೆ ರೈತರಿದ್ರಿ, ಈಗ MLA ಇದ್ರಿ, ಒಂಚೂರು ಗತ್ತ ಗಾಂಭೀರ್ಯ ಬರ್ಲಿ ಅಂತ ಏನಾದ್ರು? ಏನಿಲ್ಲ ರೀ, ಏನೂ ಇಲ್ಲ. ಏನಿಲ್ಲ. ಅವ್ರೆಷ್ಟು ಇದು ಇರ್ತಾರ ಅಷ್ಟ ಎತ್ತರಕ್ ಬೆಳಿತಾರ ಅಷ್ಟೇ. ನಾವು ಎಷ್ಟು ಡೌನ್ ಟು ಅರ್ತ್ ಇರ್ತಾರೋ ಅಷ್ಟು ಎತ್ತರಕ್ಕೆ ಬೆಳೀತಾರೆ. ಹಾ. ಕರೆಕ್ಟ್. ಇನ್ಫ್ಯಾಕ್ಟ್ ಸರ್, ನಾವು ಎಷ್ಟು ನೆಲದ ಮೇಲೆ ಇರ್ತೀವಲ್ಲ ಅಷ್ಟು ಜನರ ಹೃದಯದಲ್ಲಿ ಇರ್ತೀವಿ ಅನ್ನೋದು ಸಾಬೀತ್ ಮಾಡಿದಿರಿ, ಅದ್ರಲ್ಲಿ ಎರಡು ಮಾತಿಲ್ಲ. ನಿಮ್ಗೆ ಯಾರಾದ್ರೂ ಹೇಳಿದಾರ, ಏನ್ರಿ ನೀವ್ MLA ತರ ಗತ್ತ ಗಾಂಭೀರ್ಯನೇ ಇಲ್ವಲ್ರಿ? ಬಾಳ ಜನ ಹೇಳ್ತಾನೆ, ಹಾ. MLA ತರ ಇರೋ ಮರೆ ನೀನ್ ಹಿಂಗ್ಯಾಕಿರ್ತಿ ಅಂತ ಹೇಳಿ. ನಾನ್ ಪ್ಯಾಂಟ್ ಶರ್ಟ್ ಹಾಕೊಂಡ ಯಾರು ಗುರ್ತಾನು ಹಿಡಿಯಂಗಿಲ್ಲ ಆದ್ರೆ ಹಾ. ಚೆನ್ನಾಗ್ ಗುರ್ತಿಸ್ಯಾರ. Okay. ಬಟ್ ಎಲ್ಲಾರು ಹೇಳ್ತಾರ ಹ್ಮ್. ಹ್ಮ್. MLA ತರ ಇರ್ರಿ ನೀವು, ಹಿಂಗಿದ್ರೆ ಹೆಂಗ ಅಂತ ಹೇಳಿ. Okay. ಇಲ್ಲ ನನ್ಗೆ ಇದ್ರೊಳಗೆ ಖುಷಿ ಇರ್ತೈತಿ ಅಂತ ಹೇಳ್ತೀನಿ ನಾನು. ಹ್ಮ್. ನಾನು ಮೊದ್ಲಿಂದ ಏನ್ ಇತ್ತು, ಹ್ಮ್. ನಾನು ಎಲ್ಲಾ ನಮ್ ಕಾರ್ಯಕರ್ತರಿಗೆ, ನಮ್ ಲೀಡರ್ಸ್ಗೆ Correct. ನಾನು ಯಾವತ್ತು ಭೇದ ಭಾವ ಮಾಡಿಲ್ಲ. ಹ್ಮ್. ಅವಾಗನು ಅವ್ರ ಪ್ರೀತಿಯಿಂದ ಅವ್ರ ಜೊತೆನೆ ಇದ್ದು ಎಲ್ಲಾ ಮಾಡ್ತಿದ್ದೆ. Okay. ಈಗನು ಅವ್ರ ಜೊತೆನೆ ಇರುವಂತದ್ದು. ಈಗ MLA ಆದ್ರೂ ನಂದೇನ್ ಅಟಿಟ್ಯೂಡ್ ಚೇಂಜ್ ಮಾಡಿಲ್ಲ, Okay. ಅದ್ರೊಳಗೆ ಖುಷಿ ಇರುತ್ತೆ. ಅಮೇಸಿಂಗ್. ಓಕೆ ಮೇಡಮ್, ಸರ್ ಈಗಾಗ್ಲೇ ರಾಜಕೀಯದಲ್ಲಿ ತಮ್ಮದೇ ಆದಂತಹ ಹೆಸರನ್ನು ಮಾಡಿದ್ದಾರೆ, ಒಂದು ಛಾಪನ್ನು ಮೂಡಿಸ್ಕೊಂಡಿದ್ದಾರೆ. ನನಗೆ ತುಂಬಾ ಜನ ಹುಡುಗರು ಕಾಮೆಂಟ್ ಮಾಡೋರು, ನೀವು ಯಾಕೆ ರಾಜುಗೌಡ್ರನ್ನ ಮಾತಾಡಿಸ್ತಿಲ್ಲ, ನೀವ್ ಯಾಕೆ ರಾಜುಗೌಡ್ರನ್ನ ಮಾತಾಡಿಸ್ತಿ, ಅವ್ರು ಟೈಮ್ ಕೊಡ್ತಿಲ್ಲ ಅನ್ನೋದು ಅವ್ರು ಕನ್ವೆ ಮಾಡಕ್ ಆಗಲ್ಲ. ಎಷ್ಟು ಬ್ಯುಸಿ ಇರ್ತಾರೆ, ಆ ಬ್ಯುಸಿಯ ಮಧ್ಯೆಯೂ ನಿಮ್ಗೆ ಎಷ್ಟು ಟೈಮ್ ಕೊಡ್ತಾರೆ ಪರ್ ಡೇ, ಮಕ್ಳಿಗಾಗ್ಲಿ ಫ್ಯಾಮಿಲಿಗಾಗ್ಲಿ? ಕಡಿಮೆ ರೀ, ಕಡಿಮೆ. ಕಡಿಮೆ ಎಷ್ಟು ಒಂದೆರಡು ತಾಸು ಅಟ್ಲೀಸ್ಟ್ ಕುಟುಂಬ ಜೊತೆ ಅಷ್ಟೇ. ಕೂತ್ಕೊಂಡು? ಮನಿಯೊಳಗ ಸ್ನಾನ, ಊಟ, ಹಾ. ಮಲಗುದು ಅಷ್ಟು ಬಿಟ್ರು Okay. ಮತ್ತ ತಮ್ಮ ಡ್ಯೂಟಿ. ರಾತ್ರಿ ನೈಟ್ ಲೇಟ್ ಆಗಿ ಬರ್ತಾರ್ರಿ. ಹಾ. ಬೆಳಗ್ಗೆ ನಮ್ಮ ಮಲ್ಕೊಂಡಿರ್ತಾರ ಮಕ್ಳು, ಹೋಗ್ಬಿಟ್ಟಿರ್ತಾರ ಅವ್ರು. ಯಾವತ್ತು ಮಕ್ಕಳು ಕಂಪ್ಲೇಂಟ್ ಮಾಡಿದ್ರಿಲ್ವಾ? ಮಾಡ್ತಾರ್ರಿ, ಹಾ. ಮಾಡೋರಲ್ರಿ. ನೀವು ಕನ್ವೆ ಮಾಡಿದಿರಿ ಅದನ್ನ? ಕಮ್ಮಿ ಆಗಿದ್ರಿ ಸ್ವಲ್ಪ ಈಗ. ಹಾ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯ್ತಲ್ಲ ಅವ್ರಿಗೆ. ಹೌದು. ಇನ್ಫ್ಯಾಕ್ಟ್ ನಾನು ಇದನ್ನ ಹೇಳಲೇಬೇಕು ಸರ್. ರೀಸೆಂಟ್ಲಿ ನಿಮ್ಗೂ ಕೂಡ ಆರೋಗ್ಯದ ಸಮಸ್ಯೆ ಕಾಣಿಸ್ಕೊಳ್ತು. ನಾನು ಫೋನ್ ಮಾಡಿದಾಗ ವಿಚಾರಿಸ್ತಾ ಇದ್ದೆ, ನಿಮ್ಮ PA ಯಾರೋ ಇನ್ನೊಬ್ರು ಫೋನ್ ಮಾಡಿದಾಗ, ಈಗ ಹೇಗಿದೆ ಆರೋಗ್ಯ? ಆರೋಗ್ಯ ಪರ್ಫೆಕ್ಟ್ ಆಗಿದೆ ಸರ್. ಹಾ. ಹಾ. ಓಕೆ ಏನು ಸರ್, ಯಾರಾದ್ರೂ ಒಂದು ಸಣ್ಣ ಆಪರೇಷನ್ ಮಾಡಿಸ್ಕೊಂಡ್ರೆ, ಅಥವಾ ಇನ್ಫ್ಯಾಕ್ಟ್ ನಿಮಗೆ ಹೃದಯ ಸಂಬಂಧಿ ಕಾಯಿಲೆ ಬಂತು ಅಂತ ಕೇಳ್ಪಟ್ಟೆ, ಅವಾಯ್ಡ್ ಮಾಡ್ಬಿಡ್ತಾರೆ, ನನಗೆ ಹೆಲ್ತ್ ಸರಿ ಇಲ್ಲಪ್ಪ, ನಾನು ಒಂದ್ ವಾರ ಒಂದ್ ತಿಂಗಳು ಸಿಗಲ್ಲ ನಿಮ್ ಕೈಗೆ ಅಂತ. ಯಾಕೆ ರೆಸ್ಟ್ರಿಕ್ಷನ್ಸ್ ಹಾಕೊಂಡಿಲ್ಲ ಹೆಲ್ತ್ ಹಾಳಾದ್ರೂ ಕೂಡ? ಸರ್ ಏನಿಲ್ಲ, ಏನ್ ಸಮಸ್ಯೆ ಅಂದ್ರ ನಾನು ಈಸಿ ಗೋಯಿಂಗ್ ಮನುಷ್ಯ ಇರೋದ್ರಿಂದ ಹಾ. ನಾನು ಕನ್ವಿನ್ಸ್ ಮಾಡೀನಿ. ಸಾಕಷ್ಟು ಸ್ವಲ್ಪ ಹಿರಿಯರು ಹ್ಮ್. ಡಾಕ್ಟರ್ಸ್ ನನ್ಗ ಸಲಹೆಯನ್ನು ಕೊಟ್ಟಿದಾರ.
ಇಲ್ಲ ಮಾಡ್ಕೊಂಡು ನೀವು ಮಾಡ್ರಿ, ಪಬ್ಲಿಕ್ನಾಗ ಇರ್ತೀರಿ, ನಾವ್ ಹೇಳ್ತಾರ ನಿಮ್ ರಿಸ್ಟ್ರಿಕ್ಷನ್ ಮಾಡಕ್ ಆಗಲ್ಲ. ಬಟ್ ಅದ್ರ ಜೊತೆ ಸ್ವಲ್ಪ ಹೆಲ್ತ್ನು ಗಮನದಲ್ಲಿ ಇಟ್ಕೊಂಡು, ಅಂದ್ರೆ ಈಗ ನನ್ನ ಹಾರ್ಟ್ ಆಪರೇಟ್ ಆಗಿ ಒಂದ್ 4 ತಿಂಗಳಾಯ್ತು. ಇನ್ನು 2 ತಿಂಗಳು 6 months ನೀವು ಸ್ವಲ್ಪ ಕೇರ್ಫುಲ್ ಆಗಿರ್ರಿ. ಹಾ. ಜಾಸ್ತಿ ಸ್ಟ್ರೆಸ್ ಸ್ಟ್ರೇನ್ ತಗೊಳ್ಳೋದು ಈ ತರ ಮಾಡ್ಬೇಡ್ರಿ ಅನ್ನಂತ ಸಲಹೆನ ಡಾಕ್ಟರ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆ ಸ್ವಲ್ಪ ಅದೆಲ್ಲ ಹೀಲಪ್ ಆಗಕ್ ಟೈಮ್ ಹಿಡಿತೆ, ಟ್ಯಾಬ್ಲೆಟ್ಸ್ ಇರುತ್ತೆ. ಅದಕ್ಕ ಸ್ವಲ್ಪ ನೀವು ನೋಡ್ಕೊಂಡು ಮಾಡ್ರಿ, ಮತ್ 6 ತಿಂಗಳಾದ್ಮೇಲೆ ಮತ್ ನಿಮ್ ಯಥಾಸ್ಥಿತಿ ಮಾಡ್ರಿ ಅಂತ ಹೇಳಿ. ಏನು ಇಲ್ಲ, ನನಗ ಬಲವಾದ ನಂಬಿಕೆ ಇದೆ, ಏನಾಗಂಗಿಲ್ಲ. ಬಟ್ ಅದ್ರ ಜೊತೆ ನಾನು ಮಾಡ್ತೀನಿ. ಮೇಡಮ್, ಸರ್ ಇದನ್ನ ಹೇಳಲ್ಲ ಆಕ್ಚುಲಿ. ನಾನು ಅವ್ರು ಕೇಳಿದ್ರು ಇಲ್ಲ ಇರ್ಲಿ ಬಿಡ್ರಿ ಅಂತಾರೆ. ಹೆಲ್ತ್ ಈ ತರ ಆದ ನಂತರ ಎಷ್ಟು ದಿನ ಆದ ನಂತರ ಮತ್ತೆ ಗ್ರೌಂಡಿಗೆ ವರ್ಕ್ ಮಾಡಕ್ ಶುರು ಮಾಡ್ಬಿಟ್ರು ಅಂತ? ಒಂದ್ 15 ದಿನಾನು ರೆಸ್ಟ್ ತಗೊಂಡಿಲ್ಲ ನಾವು. ಹಾ. ಅಷ್ಟ ಮಂದಿ ಎಲ್ಲಾರು ಭೇಟಿ ಆಗಕ್ ಬರುದು, ಹಾ. ಮಾತಾಡ್ಸಿ ಅವ್ರ ವಿಚಾರಿಸ್ಕೊಂಡ್ ಹೋಗ್ಲಕ್ಕ ಎಲ್ಲಾರು ಬಂದ್ರ ಎಲ್ಲಾರ ಜೊತೆ ಮಾತಾಡಿದ್ರ. ಯಾರು ಮಾತ್ ಜಾಸ್ತಿ ಆಡ್ಬೇಡ, ಇದು ಮಾಡ್ಬೇಡ ಅಂತ ಹೇಳಿದ್ರ ಡಾಕ್ಟರ್. ಆದ್ರೂ ಅವ್ರು ಕೇಳ್ತಿದ್ದಿಲ್ಲ. ನಮ್ ಸಲಯಾಗ ಬಂದಿರ್ತಾರ, 2 ಪ್ರೀತಿ ಮಾತಾಡೋಕ್ ಏನ್ ಆಗಂಗಿಲ್ಲ, ನಾ ಆರಾಮದೀನಿ ಅಂತ ಹೇಳೋರು. ಕೆಲವೊಂದ್ ಟೈಮ್ ಅನ್ಸ್ತದೆ, ಇಷ್ಟೆಲ್ಲಾ ಜೀವವನ್ನ ಪಣಕ್ಕಿಟ್ಟು ಜನ 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 ಅಂತ ಕೆಲಸ ಮಾಡುವಂತಹ ನಾಯಕರಿಗೆ ಒಂದು ವೋಟ್ ಹಾಕೋದಕ್ಕೂ ಕೆಲವೊಂದ್ ಟೈಮ್ ಜನ ಯಾಕೆ ಯೋಚನೆ ಮಾಡ್ಬಿಡ್ತಾರೆ ಅಂತ ಅಲ್ಲ? ಮಾಡೋರೇ ಅಲ್ರಿ, ಮಾಡಬೇಕಲ್ಲ. ಅಮೇಜಿಂಗ್. ಹೌದು, ಅದು ಚೇಂಜ್ ಆಗ್ತಾ ಇರುತ್ತೆ. ಕರೆಕ್ಟ್. ವೆಲ್ ಸರ್, ತುಂಬಾ ಖುಷಿ ಆಯ್ತು ಮೇಡಮ್ ಜೊತೆ ಮಾತಾಡಿಸಿದ್ದಕ್ಕಾಗಿ. ಕ್ಷೇತ್ರಕ್ಕೆ ಅಂತ ಏನೆಲ್ಲ ಮಾಡಕ್ ಸಾಧ್ಯ ಆಯ್ತು ಈ 2 ವರ್ಷಗಳಲ್ಲಿ? ಸರ್, ಈಗ ನಾನು ಕೆಲವೊಂದು ನೀರಾವರಿ ಯೋಜನೆಗಳಿರ್ಬೋದು, ಆಮೇಲೆ ಕೆಲವೊಂದು ಅರ್ಧಕ್ ನಿಂತಂತ ಕಾಮಗಾರಿಗಳಿರ್ಬೋದು, ಅದೇ ರೀತಿ ಕೆಲವೊಂದು ಕೆರಿ ತುಂಬುವಂತ ಯೋಜನೆಗಳಿರ್ಬೋದು, ಆಮ್ಯಾಗ ಕೆಲವೊಂದು ರೋಡ್ಸ್ ಪೂರ ಹಾಳಾಗಿತ್ತು, ಕೆಲವೊಂದು ಎಲ್ಲಾ ಶಾಲೆಗಳಲ್ಲಿ ಶೌಚಾಲಯಗಳಿರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಆಮ್ಯಾಗ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಒತ್ತು ಕೊಡ್ತೀನಿ ಅನ್ನಂತ ಮಾತನ್ನ ನಿಮಗೆ ಹೇಳಿ ನಾನು. ಅದೇ ರೀತಿ ಕೆಲವೊಂದು ನೀರಿನ ಪ್ರಾಬ್ಲಮ್ಸ್ ಇದ್ದಲ್ಲಿ ಬೋರ್ವೆಲ್ ಇರ್ಬೋದು, ಪೈಪ್ಲೈನ್ಸ್ ಇರ್ಬೋದು, ಅದೇ ರೀತಿ ಇವು. ಆಮ್ಯಾಗ ಕೆಲವೊಂದು ಊರುಗಳಲ್ಲಿ ನಾನು ಇಲೆಕ್ಷನ್ ಟೈಮ್ದಲ್ಲಿ ಹೋದಾಗ ಬೇಡಿಕೆಗಳನ್ನ ಕೊಟ್ಟಿದ್ರು. ನಮ್ಮೂರಿಗೆ CC ರಸ್ತೆ ಇಲ್ಲ, ನಮ್ಮೂರಿಗೆ ಇದು ವಾಟರ್ ಫಿಲ್ಟರ್ ಇಲ್ಲ, ಇಂಥವು ಏನು ಸಣ್ಣ ಸಣ್ಣ ಕೆಲ್ಸಗಳು ಹೇಳ್ಯಾರ. ಪ್ರಾಮಾಣಿಕವಾಗಿ ಮುಟ್ಟುವಂತ ಕೆಲಸ ಮಾಡಿದ್ರು. ಇನ್ನೂ ಮಾಡುವಂತದ್ದು ಇದೆ. ಅವತ್ತನ್ನ ಬರುವಂತ ದಿನಮಾನದಾಗ ಮಾಡ್ಕೊಡ್ತೀನಿ ಅನ್ನಂತ ಮಾತನ್ನ ನಾ ಇಲ್ಲಿ ಹೇಳಕ್ ಬಯಸ್ತೀನಿ. ಅಮೇಜಿಂಗ್. ಮೇಡಮ್, ಬದುಕಲ್ಲಿ ಕಷ್ಟಗಳು ಬರೋದು ಸಹಜ. ಅದು MLA ಆಗಲಿ ಅಥವಾ ಮತ್ತೊಬ್ಬರಾಗಲಿ, ಸಾಮಾನ್ಯ ಜನರಾಗ್ಲಿ. ಯಾವತ್ತಾದ್ರೂ ಕಣ್ಣೀರಿಟ್ಟಿದ ದಿನಗಳನ್ನ ನೆನ್ಪು ಮಾಡ್ಕೊಂಡಿದ್ದೀರಾ? ಕಣ್ಣೀರಿಟ್ಟಿದ್ದೀರಾ ಯಾವತ್ತಾದ್ರೂ ಅಂತ? ಯಾವ ವಿಚಾರಕ್ಕೆ? 2 ಸಲ MLA ಎಲೆಕ್ಷನ್ ಇತ್ತು, ಸೋತ್ರ. ಅವಾಗ ಮನ್ಸಿಗೆ ನೋವಾಯ್ತು. ಅವಾಗೆಲ್ಲ ಸ್ವಲ್ಪ ಕಣ್ಣೀರ್ ಹಾಕಿದ್ದು. ಯಾಕೆ ಆ ಕ್ಷಣ ಕಣ್ಣೀರ್ ಬಂದ್ಬಿಡುತ್ತೆ ಅಂತ? ಅಲ್ಲ, ಎಲ್ಲಾ ತರ ತ್ರಾಸ್ ತಗೊಂಡು ಹೈರಾಣಾಗಿ ಎಲ್ಲಾ ಜನರ ಸಲಾಗೆ ಮಾಡಿದ್ರು, ಯಾಕೋ ಹಿಂಗಾಯ್ತು ಅನ್ಕೊಂಡು ನೋವಾಯ್ತು. ಜನ ಏನೋ ತಮ್ಮ ಆಕ್ರೋಶನ ವೋಟ್ ಮಾಡೋದ್ರ ಮೂಲಕ ತೋರಿಸ್ಬಿಡ್ತಾರೆ. ಒಬ್ಬ MLA ತಾನು ಕೆಲಸ ಮಾಡಿದರೂ ಕೂಡ ಕೆಲವೊಂದು ಬಾರಿ ಸೋತಾಗ, ಅಥವಾ ತಾನು ಪ್ರಾಮಾಣಿಕವಾಗಿ ಪಕ್ಷ ಸಂಘಟನೆ ಮಾಡಿಕೊಂಡು ಕೆಲಸ ಮಾಡಿದ್ರು ಕೂಡ ಅವ್ರನ್ನ ಸೋಲಿಸಿದಾಗ ತುಂಬಾ ತ್ರಾಸ ಆಗ್ತದೆ. ಯಾಕೆಂದ್ರೆ ಮನೆಯವ್ರು ತುಂಬಾ ಹತ್ರದಿಂದ ನೋಡಿರ್ತೀರಿ, ಅದನ್ನ ಎಕ್ಸ್ಪ್ಲೇನ್ ಮಾಡಬಹುದಾ? ಅವ್ರ ನೋವು ಯಾವ ತರ ಇತ್ತು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಗೆಲ್ಲಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ? ಅವ್ರೆಲ್ಲರಿಗೂ ಧೈರ್ಯ ಹೇಳ್ಯಾರ. ಅವ್ರ ಕುಸ್ತಿಲ್ಲ, ಯಾವಾಗಾದ್ರೂ ಧೈರ್ಯದ್ಲೇನೆ ಅದಾರ. ಹೇಳಿ ಸರ್, ಏನು ಹೇಳ್ತೇನೆ? ಸರ್, ಏನಿಲ್ಲ, ನಾನ್ ಸೋತಾಗನು ನಾನು ನನ್ನ ಕಾರ್ಯಕರ್ತರಿಗೆ ಮನೆಯವರಿಗೆ ಧೈರ್ಯ ಹೇಳೀನಿ. ನಾನು ಇವತ್ ಸೋತಿರ್ಬೋದು, ನಾಳೆ ಗೆಲ್ತೀವಿ, ವಿಚಾರ ಮಾಡಕ್ ಹೋಗ್ಬೇಡ್ರಿ. ಏನೋ ಒಂದು ಟೈಮ್ ಇದು ಇರ್ತದ, ಅವಾಗ ಆ ತರ ಆಗಿರ್ತದ. ಅದ್ ಎಲ್ಲಾನು ಅದೇ ತರ ಇರಂಗಿಲ್ಲ. ನಮ್ ಪ್ರಯತ್ನ, ನಮ್ ಫಲ ಇದ್ದೇ ಇರ್ತದ. ನಾವು ಮಾಡೋದು ಅದನ್ನ ಏನ್ ಬಾಳ ತಲೆಗೆ ಹಚ್ಕೋಬಾರ್ದು ಅಂತ ಹೇಳಿ ಎಲ್ಲಾ ಕಾರ್ಯಕರ್ತರಿಗೆ ಎಲ್ಲರಿಗೆ ಧೈರ್ಯ ತುಂಬುವಂತ ಕೆಲಸ ನಾನೇ ಮಾಡಿದ್ದೆ. ಅಮೇಜಿಂಗ್. ಸರ್, ಬೇರೆ ಬೇರೆ ಕ್ಷೇತ್ರಗಳಿಗೆ, ಕಾಂಗ್ರೆಸ್ ಶಾಸಕರಿರುವಂತಹ ಕ್ಷೇತ್ರಗಳಿಗೂ ಕೆಲವೊಂದು ಕಡೆಗಳಲ್ಲಿ ಅನುದಾನ ಸಿಗೋದು ಕಷ್ಟ ಆಗ್ತಿದೆ. ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಸಿಕ್ಕಿದೆ ಈ ಸರ್ಕಾರದ ಅವಧಿಯಲ್ಲಿ ಅಂತ?
ಅದನ್ನ ಎಕ್ಸ್ಪ್ರೆಸ್ ಮಾಡುದಿಲ್ಲ ಸರ್. ಹ್ಮ್ ನನ್ ಜನರಿಗೆ ಏನ್ ಬೇಕಲ್ಲ, ಹ್ಮ್. ಯಾವ ರೀತಿ ಬೇಕು, ಹಾ ಅದ್ ಏನ್ ಬೇಕು, ಯಾವ ತರ ಮಾಡಿ ಕೆಲಸ ಮಾಡಾಕತ್ತೀನಿ, ಹಾ ಬಟ್ ಜನರಿಗೆ ಮುಟ್ಟುವಂತದ್ ಮಾಡಾಕತ್ತೀನಿ. ಹ್ಮ್ ಬಟ್ ಈಗ ನಾನು ಈಗ 5 ಗ್ಯಾರಂಟಿ, ಹ್ಮ್ ಕಾಂಗ್ರೆಸ್ ಅನುದಾನ ಇಲ್ಲ ಶಾಸಕರಿಗೆ, Correct. ಇದೆಲ್ಲ ಸತ್ಯ. ಹ್ಮ್ ಒಂದ್ ವರ್ಷ ಅಂತೂ MLA ಆದ ತಕ್ಷಣ ಒಂದ್ ವರ್ಷ ಅಂತೂ ಬಹಳ ಅಧೋಗತಿ ಇತ್ತು MLA ಗಳ ಪರಿಸ್ಥಿತಿ. ಓಕೆ ಜನರಿಗೆ ಏನ್ ಉತ್ತರ ಕೊಡ್ಬೇಕನ್ನಂತದ್ದು ಅರ್ಥ ಆಗ್ತಿರ್ಲಿಲ್ಲ. ಯಾಕಂದ್ರೆ ಜನರು ನಿರೀಕ್ಷೆ ಇಟ್ಕೊಂಡು ನಮ್ಗೆ ಆಶೀರ್ವಾದ ಮಾಡಿರ್ತಾರೆ. ಅವ್ರಿಗೆ ಸ್ಪಂದಿಸ್ಬೇಕಾಗಿದ್ದು ನಮ್ ಧರ್ಮ. ಹಾ. ಈಗ ಎಜುಕೇಟೆಡ್ ಮಂದಿಗೆ ಅನುದಾನ ಇಲ್ಲ, ಗೌರ್ಮೆಂಟ್ ಇಲ್ಲ ಗೊತ್ತಾಗತ್ತೆ, ಬಟ್ ಸಾಮಾನ್ಯ ಜನರಿಗೆ ಅದು ಅರ್ಥ ಆಗಲ್ಲ. ಕರೆಕ್ಟ್. ಮತ್ತ ಅವರು ನಾನ್ ನಿಮ್ ಗೆಲ್ಸಿವಿ, ನೀವ್ ನಮ್ ಕೆಲ್ಸ ಮಾಡ್ರಿ ಅನ್ನೋರೆ. ಹಾ. ಅವಾಗ ಸ್ವಲ್ಪ ಬಹಳ ನೋವನ್ನ ಅನುಭವಿಸಿದ್ ನಾನು ಶಾಸಕನಾಗಿ. ಓಕೆ. ಬಟ್ ಇವತ್ತು ಈ ವ್ಯವಸ್ಥೆ ಒಳಗ ಹ್ಮ್ ನಾವ್ ಎಷ್ಟ್ ಜನರಿಗೆ ಮುಟ್ಟಾಕ್ ಸಾಧ್ಯದ, ಹ್ಮ್ ಏನ್ ಮಾಡಾಕ್ ಸಾಧ್ಯದ, ನನ್ Okay. ನನ್ ಜನರಿಗೆ ನಾನ್ ಕನ್ವಿನ್ಸ್ ಮಾಡ್ತೀನಿ. ಹ್ಮ್ ನಿಮ್ ಊರಾಗ 10 ಕೆಲ್ಸ ಇದ್ರ ಹಾ 10 ಕೆಲ್ಸ ಹೇಳಕ್ ಹೋಗ್ಬ್ಯಾಡ್ರಿ. ಓಕೆ. ವೆರಿ ಇಂಪಾರ್ಟೆಂಟ್ ಇದ್ದಿದ್ದು, ಅವಶ್ಯಕತೆ ಇದ್ದಿದ್ದು ಹ್ಮ್ ಅಂತದ್ ಯಾವ್ದು ಒಂದ್ ಹೇಳ್ರಿ, ಹ್ಮ್. ನಾನ್ ಮಾಡ್ಕೊಡ್ತೀನಿ, Okay. ಮಾಡಾಕತ್ತೀನಿ. ಹ್ಮ್ ಆ ತರ ಸಣ್ಣದಿದ್ರು ಆ ಊರಿನಲ್ಲಿ ಅದು ಅವಶ್ಯಕತೆ ಇರುತ್ತೆ. ಕರೆಕ್ಟ್. ಅಂತವಕ್ಕ ಪ್ರಾಮಾಣಿಕವಾಗಿ ಸ್ಪಂದಿಸುವಂತ ಕೆಲಸ ಹಾ. ಮಾಡಾಕತ್ತೀವಿ. ಓಕೆ. ಬಟ್ ಇವತ್ ಕಾನ್ಸ್ಟಿಟ್ಯೂನ್ಸಿ ಜನರು ತಿಳ್ಕೊಂಡಾರ, ಹ್ಮ್ ಇಲ್ಲ ನಮ್ MLA ಏನೋ ಮಾಡಾಕತ್ತಾನಪ್ಪ, ಓಕೆ. ಏನೋ ಮಾಡಿ ಕೊಡ್ತಾನ ಅನ್ನಂತದ್ದು ಹ್ಮ್ ಮಾಡ್ಕೊಂಡು ಹೊರಟಿವಿ. ಓಕೆ ಡನ್. ನಾನು ಆಕ್ಚುಲಿ ಆಟೋ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿದ್ದೆ, ವಿತೌಟ್ ಮೇಕಪ್ ನಾನು ಯಾರು ಅಂತಾನೆ ಗೊತ್ತಾಗಲ್ಲ. ಮಾತಾಡುವಾಗ ಅಲ್ಲಿ ಜನ ಹೇಳ್ತಿದ್ರು, ನಾನ್ ಕೇಳಿದೆ ನೆಕ್ಸ್ಟ್ ಟೈಮ್ ಏನಾದ್ರು ರಾಜು ಗೌಡ್ರು ನಿಂತ್ರೆ ಗೆಲ್ಲಿಸ್ತೀರೇನ್ರಿ ಅಂತ. ರೀ ನಮ್ ಜೊತೆಯಾಗ ಇರ್ತಾರೆ, ಗೆಲ್ಲಿಸದೆ ಮತ್ತೆ ಯಾರನ್ನ ಗೆಲ್ಸೋದ್ ಹೇಳ್ರಿ ಅಂತಾರ. ಹೋಗ್ತೀರಾ ಸರ್ ಹಳ್ಳಿ ಕಟ್ಟೆಯಲ್ಲಿ ಜನರ ಜೊತೆ ಕೂತ್ಕೊಂಡು ಮಾತಾಡೋದಕ್ಕಾಗ್ಲಿ, ಅಥವಾ ಅಲ್ಲೆಲ್ಲಾದ್ರೂ ಟೀ ಅಂಗಡಿಗೆ ಚಹಾ ಕುಡಿಯೋದಕ್ಕಾಗ್ಲಿ, ಜನರ ಜೊತೆ ಕೂತ್ಕೊಂಡು ಒಂದಷ್ಟು ಸಮಯ ಕಳೆದ? ಸರ್ ಹಿಂಗಿಲ್ಲ. ಹಾ. ಈಗ ನಾನು ಸಿಂಪಲ್ ಮನುಷ್ಯ ಇರೋದ್ರಿಂದ ಹಾ. ಎಲ್ಲಾ ಕಡೆ ಕುತ್ಕೊಂಡಿರ್ತೀನಿ, ನಾ ಕಟ್ಟಿ ಮ್ಯಾಗ ಕೂತಿರ್ತೀನಿ, ಹಾ. ಅವರೇ ಚಹಾ ಕುಡಿಸ್ತಾರ, ಓಕೆ. ಅವರೇ ಖುಷಿಯಿಂದ ಎಲ್ಲಾ ಮಾಡ್ತಾರ. ಹ್ಮ್ ಅವ್ರ ಜೋಡಿ ಕೂತು ಅವ್ರ ಕಷ್ಟ ಸುಖ ಕೇಳುವಂತದ್ದು. ಓಕೆ. ಆಮ್ಯಾಗ ದಿನನಿತ್ಯ ನಾನು ಎಲ್ಲಿನೂ ಹೋಗಂಗಿಲ್ಲ, ಹ್ಮ್ ಇಲ್ಲೇ ಇರ್ತೀನಿ. ಬೆಂಗಳೂರು ಬಾಳ ಆದ್ರೆ ಮೀಟಿಂಗು ಕೆಲ್ಸ ಇದ್ರೆ 2 ದಿನ 3 ದಿನ ಬಿಟ್ರೆ ಹೆಚ್ಚಿಗೆ ಇಲ್ಲೇನೆ ನಾ ಸಮಯ ಕಳೆಯೋದ್ರಿಂದ. ಕಮಿಟಿ ಮೀಟಿಂಗ್ ಬರ್ಲೇಬೇಕಾಗ್ತದೆ. ಕಮಿಟಿ ಮೀಟಿಂಗ್ ಇರ್ತಿದೆ, ಬಿಟ್ರೆ ಏನೋ ಒಂದ್ ಮಿನಿಸ್ಟರ್ಸ್ ಬಲ್ಲಿ ಏನೋ ಅನುದಾನದ ದೃಷ್ಟಿಯಿಂದ ಯಾವ ಕೆಲ್ಸಗಳು ಬೇಕಂತ ಹೇಳಿ. ಓಕೆ. ಯಾಕಂದ್ರೆ ನಮ್ಮ ಊರಲ್ಲಿ ವೆಟರ್ನರಿ ಹಾಸ್ಪಿಟಲ್ ಇರ್ಲಿಲ್ಲ. ಈ ರಾಜ್ಯದಾಗ 20 ವೆಟರ್ನರಿ ಹಾಸ್ಪಿಟಲ್ ಕೊಟ್ರು, ಅದ್ರಾಗ ನಮ್ಮ ಊರಿಗೂ ಒಂದ್ ಬತ್ತು. ಹೌದು. ಅಂದ್ರ ನಾವು ಬೇಸದಿಂದ ಹೋದಾಗ, ಯಾಕಂದ್ರೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗ್ಬೇಕಾಗ್ಯದ. ಓಕೆ. ದೇವ್ರಿಪುರಿ ಒಳಗ ನಮ್ಗ ಮಿನಿ ವಿಧಾನಸೌಧ ಬೇಕಾಗ್ಯದ, ಮೊನ್ನೆ ಬಜೆಟ್ನ್ಯಾಗ ಕೊಟ್ಟಾರ, ಬಟ್ ಇನ್ನೂ ಅನುದಾನ ಬಂದಿಲ್ಲ. ಓಕೆ. ಅದಕ್ ಬೆನ್ ಹತ್ತುವಂತದ್ದು. ಹ್ಮ್ ಈ ತರ ನನ್ನ ಕನಸುಗಳದಾವ. ಓಕೆ. ಬಸ್ ಡಿಪೋ ಮಾಡ್ಬೇಕನ್ನಂತದ್ದು. ಅದೇ ರೀತಿ ನಮ್ ಡಯಾಲಿಸಿಸ್ ಸೆಂಟರ್ ಇರ್ಲಿಲ್ಲ ಎಲ್ಲಿ ದೇವ್ರಿಪುರಿಗೆ, ಮಿನಿಸ್ಟರ್ ಕನ್ವಿನ್ಸ್ ಮಾಡಿದ್ರ ಮಾಡಿಕೊಟ್ರು. ಓಕೆ. ನನ್ ಡ್ಯೂಟಿ ಐತದ, ಅವ್ರು ಮಾಡ್ಲೇಬೇಕು, ನಾನು ಹೋಗಿ ಕೇಳಲೇಬೇಕು ಅವ್ರಿಗೆ. ಓಕೆ. ಅದಕ್ಕೆ ನಾನ್ ಕೇಳಿದಾಗ ಅವ್ರು ಸ್ಪಂದಿಸ್ತಾರ. ಬಟ್ ನಾನ್ ರಿಕ್ವೆಸ್ಟ್ ಮಾಡ್ಕೊತೀನಿ, ನಾನ್ ಕಾಂಟ್ರವರ್ಷಿಯಲ್ ಮನುಷ್ಯ, ಹೌದು. ಮತ್ತೆ ಯಾರಿಗಿ ಕಾಮೆಂಟ್ ಮಾಡಂಗಿಲ್ಲ, ಯಾರಿಗಿ ಏನು ಅನ್ನಂಗಿಲ್ಲ. ನನ್ ರಿಕ್ವೆಸ್ಟ್, ನನ್ ಕ್ಷೇತ್ರ ಈ ತರ ಅದ, ನನ್ ಕೆಲ್ಸ ಬೇಕಾಗ್ಯಾವ, ಹಾ. ನನ್ ಕ್ಷೇತ್ರಕ್ಕೆ ಅವಶ್ಯಕತೆ ಅದ ಅಂತ ಕನ್ವಿನ್ಸ್ ಮಾಡುವ ಮುಖಾಂತರ ಓಕೆ. ಕೆಲ್ಸಗಳನ್ನ ಮಾಡುವಂತದ್ದು ಮಾಡ್ತಾ ಇದೀನಿ. ಈಗ ಜೂನಿಯರ್ ಕಾಲೇಜ್ ಬೇಕು ನಮ್ಮ ಊರಿಗೆ, ಕರೆಕ್ಟ್. ಇನ್ನೊಂದ್ ಕಡೆ ಬೇಕು, ಕೆಲವೊಂದ್ 2 ಹೋಬಳಿ ಮಾಡಾಕ್ ಕೊಟ್ಟಿನಿ. ಓಕೆ. ಮತ್ತೆ ಇನ್ನೊಂದ್ ಏನ್ ಭಯ ಐತ್ ನನಗಂದ್ರ, ನಾನ್ ಬಾಳ ಪಬ್ಲಿಸಿಟಿ ತಗೊಂಡು ಪಾಪ್ಯುಲಾರಿಟಿ ತಗೊಂಡು ಕೆಲ್ಸ ಮಾಡಾಕತ್ನಿ ಅಂದ್ರ ಸ್ಟಾಪ್ ಮಾಡಿಸ್ತಾರ ನನ್ ಕೆಲ್ಸ. ಕರೆಕ್ಟ್. ಇವತ್ತು ಆಡಳಿತ ಪಕ್ಷ ಇಲ್ಲ, ವಿರೋಧ ಪಾರ್ಟಿಯಲ್ಲಿ ಇದ್ದೀವ, ಇಟ್ ಕೆಲ್ಸ ಮಾಡಾಕತ್ತಂದ್ರ ನಾಳೆ ಜನರಿಗೆ ನಾವ್ ಏನ್ ಹೇಳ್ಬೇಕನ್ನಂತದ್ದು ಅವ್ರ ಬಲ್ಲಿ ಇಟ್ಕೊಂಡು ಮತ್ತೆ ನನಗೆ ಕೆಲ್ಸ ಸ್ಟಾಪ್ ಆಕಾವ. ಅದಕ್ಕೆ ನಾನ್ ಪಬ್ಲಿಸಿಟಿಕಿನ ನನ್ ಜನರಿಗೆ ಮುಟ್ಟಿದ್ರೆ ಸಾಕು, ಆ ಊರಾಗ ಮಾಡಿದ ಆ ಊರ ಜನರಿಗೆ ಗುರ್ತಿರ್ತದ. ಓಕೆ. ಓಕೆ ಸರ್, JDS ತುಂಬಾ ತಳಮಟ್ಟದಿಂದ ಬರುವಂತವ್ರನ್ನ ಗುರುತಿಸುತ್ತೆ ಅನ್ನೋ ಮಾತಿದೆ MLA ಗಳ ವಿಚಾರದಲ್ಲಿ. JDS ನಿಮ್ಮನ್ನ ಹೇಗೆ ಗುರುತಿಸ್ತು? ಒಬ್ಬ ರೈತರನ್ನ ಕರೆತಂದು MLA ಹೇಗ್ ಮಾಡ್ತು ಅಂತ? ಸರ್, ಈಗ ಏನೈತಂದ್ರ JDS ಕುಮಾರಸ್ವಾಮಿ ಅವರು ನನ್ನನ್ನ ಗುರ್ತಿಸಿದ್ರು. ಗುರ್ತಿಸಿ ಫಸ್ಟ್ ಟೈಮ್ ಟಿಕೆಟ್ ಕೊಟ್ರು. ಅವಾಗ
ಅವಾಗ ನಾನ್ ಸೋತಿದ್ದು ಬರೇ 3,000 ಓಟ್ಲೆ ಸೋತೆ. ಮತ್ ನೆಕ್ಸ್ಟ್ ಟೈಮ್ನು ಗುರ್ತಿಸಿ ನನ್ ಟಿಕೆಟ್ ಕೊಡುವಂತ ಕೆಲ್ಸ ಮಾಡಿದ್ರು. ಜನ ಆಶೀರ್ವಾದ ಮಾಡಿ ಗೆಲ್ಸಿದ್ರು. ಏನು ಯಾರು ಅಂತೇಳಿ ಸಂಘಟನಾ ಶಕ್ತಿ ಇರ್ತದ, ಯಾರು ಜನರ ಜೊತೆ ಇರ್ತಾರೆ ಅವ್ರನ್ನ ಗುರ್ತಿಸುವಂತ ಕೆಲ್ಸ ನಮ್ ನಾಯಕರಾದವ್ರು ದೇವೇಗೌಡರು ಕುಮಾರಸ್ವಾಮಿ ಮಾಡ್ತಾರ ಅನ್ನಂತದ್ದು ಅಭಿಲಾಷೆ. ಅದ್ರ ಜೊತೆ ಅವ್ರಿಗೆ ಇನ್ನೊಂದು ಐತಿ, ಇದು JDS ಲೀಡರ್ಸ್ ಫ್ಯಾಕ್ಟರಿ ಇದು. ಎಲ್ಲ MLA ಆದ್ಮೇಲೆ ಬಿಟ್ಟು ಮತ್ತೊಂದ್ ಕಡೆ ಹೋಗ್ಬಿಡ್ತಾರೆ. ಯಾಕಂದ್ರೆ ನಮ್ ಉತ್ತರ ಕರ್ನಾಟಕದಲ್ಲಿ JDS ವೋಟ್ ಬ್ಯಾಂಕ್ ಇಲ್ಲ. ಇಲ್ಲಿ ನಮ್ ಸ್ವಂತ ಶಕ್ತಿ ಮೇಲೆ ನಾವು ಓಟ್ ತಗೊಂಡ್ ಗೆಲ್ಬೇಕು. JDS ವೋಟ್ ಬ್ಯಾಂಕ್ ಕಮ್ಮಿ ಇದೆ ಇಲ್ಲಿ. ಯಾಕಂದ್ರ ಈಗೆಲ್ಲ ಜಾತಿ ರಾಜಕಾರಣಗಳು, ಜಾತಿ ಮ್ಯಾಗ ಓಟುಗಳು ವಿಭಜನೆ ಆಕಾವ್. ಬಟ್ ಇಲ್ಲಿ ನನ್ನ ವಿಷಯನ್ಯಾಗ ನಾನು ಅವಾಗನು ಹೇಳಿದೀನಿ ನಿಮ್ಗೆ, ಎಲ್ಲಾ ಸಮಾಜ ವರ್ಗದವ್ರು ನಂಗೆ ಸಹಾಯ ಮಾಡಿ, ಬಿಯಾಂಡ್ ಆಫ್ ಕಾಸ್ಟ್, ಬಿಯಾಂಡ್ ಆಫ್ ಪಾರ್ಟಿ. ಈ ತರ ಇದ್ದಾಗ ನಾವು JDS ಅನ್ನು ಕಟ್ಟಿ ಬೆಳೆಸ್ಬೇಕಾದ್ರ ಸ್ವಲ್ಪ ಉತ್ತರ ಕರ್ನಾಟಕದಲ್ಲಿ ಕಷ್ಟ. ಯಾರ ಬಲ್ಲಿ ಸ್ವಲ್ಪ ಸಂಘಟನೆ ಶಕ್ತಿ ಇರ್ತದ ಅವ್ರು ಇಲ್ಲಿ ಫೈಟ್ ಮಾಡ. ಸರ್, JDS ನಲ್ಲಿರುವಂತಹ ಶಾಸಕರ ಸ್ಥಾನವನ್ನ ನೋಡಿದಾಗ ಕೆಲವೊಂದು ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ತುಂಬಾ ಬೇಸರ ಆಗುತ್ತೆ. ಯಾಕೆಂದ್ರೆ ಬೇರೆ ಯಾವ ಪಕ್ಷಗಳಿಗೂ ಸಿಗದೇ ಇರುವಂತಹ ಕಾರ್ಯಕರ್ತ, ಹಾರ್ಡ್ ಕೋರ್ ಕಾರ್ಯಕರ್ತ ಇರೋದು JDS ಪಕ್ಷದಲ್ಲಿ ಮಾತ್ರ. ನೀವು ನಾಯಕರು 100 ರೂಪಾಯಿ ಖರ್ಚು ಮಾಡಿದ್ರು 200 ರೂಪಾಯಿ ತಂಜೇಬಿಂದ ಕೊಡೋನ್ ಕಾರ್ಯಕರ್ತ JDS ನಲ್ಲಿ. ಆ ಕಾರ್ಯಕರ್ತರನ್ನ ಉತ್ತರ ಕರ್ನಾಟಕದಲ್ಲಿ ಒಟ್ಟುಗೂಡಿಸುವಂತ ಪ್ರಯತ್ನ ಏನಾದ್ರು ಆಗ್ತಿದ್ಯಾ ಅಂತ? ಸರ್, ಏನಾಗತ್ತೈತಂದ್ರ ನಮ್ ಪಾರ್ಟಿ ಈಗ ನೋಡ್ರಿ, ನಮ್ದು ಲಾಸ್ಟ್ ಟೈಮ್ ಪಂಚರತ್ನ ಯಾತ್ರೆ ಕೊಡ್ಬೇಕನ್ನಂತದ್ದಿತ್ತು. ಏನೋ ಜನ ಆಶೀರ್ವಾದ ಮಾಡಿ ಒಂದ್ಸತಿ ನಮ್ಗ್ ಸಂಪೂರ್ಣ ಬಹುಮತ ಕೊಟ್ರೆ ಪಂಚರತ್ನ ಯಾತ್ರೆ ನಾವ್ ಏನಾರ ಏನ್ ನಮ್ ಯೋಜನೆಗಳಿತ್ತು ಆ ಯೋಜನೆಗಳನ್ನ ಕೊಟ್ಟಿದ್ರೆ ಈ ಕರ್ನಾಟಕ ಬಂಗಾರುಗ ಆಯ್ತಿತ್ತು. ಅಂತದ್ ಎಲ್ಲಾ ಇದಕ್ಕೂನು ಒಳ್ಳೆ ಸ್ಕೂಲು, ಹಾಸ್ಪಿಟ್ಲು, ಎಲ್ಲಾ ಫೆಸಿಲಿಟೀಸು, ಮಕ್ಕಳಿಗೆ ಎಜುಕೇಶನ್, ಮಕ್ಕಳ ಇದು ಕೊಡುವಂತ ರೈತರಿಗೆ ಬೆಳೆದಂತ ಬೆಳೆಗೆ ಕೊಡುವಂತದ್ದು, ನೀರಾವರಿ ಎಲ್ಲಾನು ಒಳಗೊಂಡಿತ್ತದು. ಅದ್ರದಿಂದ ಸರ್ಕಾರಕ್ಕೂ ಭಾರ ಹಾಕಿರ್ಲಿಲ್ಲ. ಏರ್ ವೈಸ್ 5 years ಪ್ಲಾನ್ ಇತ್ತದು. ಅದನ್ನ ಮಾಡಕ್ ಒಂದ್ಸತಿ ಜನ ಅವಕಾಶ ಕೊಟ್ಟಿದಾರೆ. ಮುಂದ್ JDS ಇಳ್ಸಾಕೆ ಯಾರಿಗೆ ಹಾಕಿದ್ದಿಲ್ಲ. ಬಟ್ ಆ ಜನ ಇವತ್ ಏನಾಯ್ತಂದ್ರ, ಒಂದು ನಮ್ ಕರ್ನಾಟಕ ರಾಜಕಾರಣ ಫ್ರಾಂಕ್ಲಿ ಹೇಳ್ಬೇಕಂತ ಇದು ಜಾತಿ ಬೇಸ್ ಮೇಲೆ ಹಾಕೊಂಡ್ ಬರ್ತೈತಿ ಮೊದ್ಲಿನಿಂದ. ನಿಮ್ಗೆ ಹೇಳ್ಬಿಡ್ಲ, ಈಗೇನು ಈಗ ಒಕ್ಕಲಿಗರ ಪಾರ್ಟಿ JDS ಅನ್ನಂತದ್ದು ನಿರ್ಮಾಣ ಮಾಡಿದಾರೆ. ಎಲ್ಲಾ ಲಿಂಗಾಯತರು ಅದೀವಿ, ಎಲ್ಲಾರ್ಗಿ ಪ್ರೋತ್ಸಾಹ ಐತಿ. ಆದ್ರ ಜನ ಆತರ ಮಾಡಿಬಿಟ್ರ ಅಹಿಂದ ಪಾರ್ಟಿ ಕಾಂಗ್ರೆಸ್, ಲಿಂಗಾಯತರ ಪಾರ್ಟಿ BJP, ಈ ತರ ಮಾಡಿದಾರೆ. ಲಾಸ್ಟ್ ಟೈಮ್ ಏನಾಗಿತ್ತು, ನಾನೀಗ ಇಂಡಿಯಾ ಒಳಗ ಅದೀವಿ ಮಾತಾಡ್ಬಾರ್ದು, ಈಗಿದ್ದ ಪಾರ್ಟಿನ ಕಿತ್ತಿ ಹಾಕ್ಬೇಕಂತೇಳಿ ಕಾಂಗ್ರೆಸ್ ಜನ ಆಶೀರ್ವಾದ ಮಾಡಿ ಅವ್ರ ಪಂಚ ಗ್ಯಾರಂಟಿ ಕೊಟ್ಟಿರ್ಲಿಲ್ಲ ಅಂದ್ರು ಗೆಲ್ಲಿಸ್ತಿದ್ರು. ಯಾಕಂದ್ರೆ ಆಡಳಿತ ಪಕ್ಷ ಬೇಡ ಆಗಿತ್ತು ಜನರಿಗೆ. ಜನರ ನಾಡಿ ಮಿಡಿತ ಆ ಪಕ್ಷನ ಕಿತ್ತಿ ಹಾಕ್ಬೇಕಾಗಿತ್ತು. ಅದಕ್ಕ ಕಾಂಗ್ರೆಸ್ಸಿಗೆ ಮೆಜಾರಿಟಿ ಕೊಟ್ರು. ಅದಾದ್ಮೇಲೆ ನಾವು JDS ನವರು ಇವ್ರು ಗೆಲ್ಲಂಗಿಲ್ಲ, ಇವ್ರಿಗೆ ಮೆಜಾರಿಟಿ ಸಿಗಂಗಿಲ್ಲ, ಮತ್ ಇವ್ರು BJP ಜೋಡಿ ಹೋಗ್ತಾರ, ಈ ತರ ಜನರ ಸ್ಟ್ಯಾಂಡ್ ತಗೊಂಡು ಆಮ್ಯಾಗ ಅಲ್ಲಿ DK ಶಿವಕುಮಾರ್ ಏನೋ ಮುಖ್ಯಮಂತ್ರಿ ಆಗ್ಬಿಡ್ತಾನ ಅಂತೇಳಿ ಒಕ್ಕಲಿಗೆ ಜನ ಎಲ್ಲಾ JDS ಕೈ ಕೊಟ್ರು. ಈ ತರ ಆಗಿ ನಾವು ಬಾಳ ಹೀನಾಯವಾಗಿ 18ಕ್ಕೆ ಬಂದ್ವಿ. ಈಗ ಜನ ಪಶ್ಚಾತ್ತಾಪ ಪಡ್ತಿದ್ದಾರೆ. ಒಂದ್ಸತಿ ನಾವು ಅದನ್ನೇ ಕೇಳೋದ್ ಜನರಿಗೆ, ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಪೂರ್ಣ ಬಹುಮತ ನಮ್ಗ್ ಕೊಡ್ರಿ, ಒಂದ್ಸತಿ ನಾವು ಆಡಳಿತ ಮಾಡ್ತೀವಿ, ಮಾಡಿದ್ಮ್ಯಾಗ ನೀವು ಸರಿ ಅನಿಸ್ಲಿಲ್ಲ ಅಂದ್ ನಮ್ ಪಕ್ಷ ವಿಸರ್ಜನೆ ಮಾಡ್ಕೊಂಡ್ ಹೋಗ್ಬಿಡ್ತೀವಿ, ನಾವು ರಾಜಕಾರಣ ಸಾಕಂತೇಳಿ ನಾವು. ಕುಮಾರಸ್ವಾಮಿ ಅವರು ತುಂಬಾ ಸತಿ ಚಾಲೆಂಜ್ ಮಾಡಿದ್ರು, ನಾನು ಮಾಡ್ತಾ ಇದ್ದೀನಲ್ಲ. ಆದ್ರೆ ಆತರ ನಮ್ಗ ಅವಕಾಶ ಸಿಗ್ತಾ ಇಲ್ಲ. ಬಟ್ ಅನಿವಾರ್ಯ ರಾಜಕೀಯ ಪರಿಸ್ಥಿತಿಯಿಂದ ನಾವು ಸರ್ವೈವ್ ಆಗ್ಬೇಕಲ್ಲ. ರಾಜಕೀಯ ಪಾರ್ಟಿಗಳಿಂದ ಈ ರಾಜ್ಯದಾಗ ಏನು ಒಂದ್ ಒಳ್ಳೇದಾಗ್ಬೇಕು, ರಾಜ್ಯಕ್ಕೆ ಒಂದ್ ನೀರಾವರಿ ಯೋಜನೆಗಳು ಬರ್ಬೇಕು, ಸೆಂಟ್ರಲ್ ಹೆಲ್ಪ್ ತಗೋಬೇಕು, ನಮ್ ರಾಜ್ಯಕ್ಕೆ ಅನುಕೂಲ ಆಗ್ಬೇಕಂತೇಳಿ ನಾವು BJP ಜೋಡಿ ಅಲಯನ್ಸ್ ಮಾಡ್ಕೊಂಡ್ವಿ. ಸರ್, ಸರ್ವರನ್ನು ಕೂಡ ಸಮಾನವಾಗಿ ತೆಗೆದುಕೊಂಡು ಹೋಗ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರಿ. JDS ನ ವಿಚಾರದಲ್ಲಿ ಬಂದಾಗ ಕುಮಾರಸ್ವಾಮಿ ಅವರು ಈ ಹಿಂದೆ
ಬಿಜೆಪಿ ಸರ್ಕಾರ ಇದ್ದಾಗ ಹಿಜಾಬ್, ಹಲಾಲ್, ಜಟ್ಕಾ ಕಟ್ ಮ್ಯಾಟರ್ ನಲ್ಲಿ, ಆಜಾನ್ ಮ್ಯಾಟರ್ ಅಲ್ಲಿ ತುಂಬಾ ಖಡಾಖಂಡಿತವಾಗಿ ಮುಸಲ್ಮಾನರ ಪರ ಮಾತಾಡಿದ್ದಾರೆ. ಇದೇ ಕುಮಾರಸ್ವಾಮಿ ಅವರಿಗೆ ಮುಸಲ್ಮಾನರ ವೋಟ್ ಬರ್ಲಿಲ್ಲ ಅನ್ನುವ ಕಾರಣಕ್ಕೆ ಮುಸಲ್ಮಾನರು ನಮಗ್ ಬೇಡ ಅಂತಾನೂ ಮಾತಾಡಿದ್ದಾರೆ. ನೀವು ಕ್ಷೇತ್ರದಲ್ಲಿ ಲೋಕಲ್ ಅಲ್ಲಿ ಜನರನ್ನ ಹೇಗ್ ಕನ್ವೆ ಮಾಡ್ತೀರಿ ಅದನ್ನ? ಯಾಕೆಂತಂದ್ರೆ ಇಲ್ಲಿರುವಂತ ಮುಸಲ್ಮಾನರು ರಾಜುಗೌಡರ ಜೊತೆ ನಿಲ್ತಾರೆ, ಅವ್ರನ್ನ ಹೇಗ್ ಕನ್ವೆ ಮಾಡ್ತೀರಿ ಅಂತ. ಸರ್ ನನ್ನ ವಿಷಯನ್ಯಾಗ ಅದು ಬರುದೇ ಇಲ್ಲ. ಓಕೆ. ಅದು ಹೆಂಗೈತೆ ಅಂದ್ರ ಹ್ಮ್. ರಾಜುಗೌಡ ಏನಂತ ಅವ್ರಿಗೆ ಗೊತ್ತದ. ಕರೆಕ್ಟ್. ನಾನ್ ನಿಂಗ್ ಫಸ್ಟೇ ಹೇಳಿದೆ, ನಾನು ಹ್ಮ್. ಪಾರ್ಟಿಕಿನ ವ್ಯಕ್ತಿ ಬೇಸ್ ಮ್ಯಾಗ ನನ್ ಊಟ ಜಾಸ್ತಿ ಬರುತ್ತ. ಓಕೆ. ಈಗ ಏನಾಯ್ತಂದ್ರ ಮುಸಲ್ಮಾನರು ಇವತ್ತಿಂದ ನಾನ್ ನೋಡ್ಲಿಲ್ಲ ಅವ್ರು. ನಾನ್ ಬಿಜೆಪಿಯಲ್ಲಿ ಇದ್ದೆ, ನಾನ್ ಬಿಜೆಪಿ ZP ಮೆಂಬರ್ ಇದ್ದೆ. ಹೌದು. ಅವಾಗನು ನನ್ ವೋಟ್ ಮಾಡ್ಯಾರ, ಅವಾಗೂ ನನ್ ಜೊತೆ ಇದ್ರು. ನಾನು ತಾಲೂಕ್ ಪಂಚಾಯತಿ ಟಿಕೆಟ್ ಹಾ. ಜನರಲ್ ಇತ್ತು, ಹಾ. ಜನರಲ್ನಾಗ ಮುಸ್ಲಿಂ ಕೊಟ್ರ 1000 ಹೋಟ್ಲೆ ಗೆಲ್ಸಿದ್ ನಾನು. ಓಕೆ. ಈ ತರ ನಂತೇಲಿ ಅದು ಇದನ್ನೇ ಇಲ್ಲ. ಬಿಯಾಂಡ್ ಆಫ್ ಕಾಸ್ಟ್, ಹಾ. ಬಿಯಾಂಡ್ ಆಫ್ ಪಾರ್ಟಿ, ಓಕೆ. ಎಲ್ಲರೂ ನನ್ ಲೈಕ್ ಮಾಡ್ತಾರ. ಅಮೇಜಿಂಗ್. ನಾನು ಅವ್ರ ಜೊತೆ ಹಂಗ ಅದೀನಿ. ಅವ್ರ ಕಷ್ಟ ಸುಖಕ್ ನನಗೂ ಹಾಕ್ತಾರ ಅವ್ರು, ಕರೆಕ್ಟ್. ನಾನೇ ಹಾಕಿನತ್ತಲ್ಲ. ಅವ್ರ ನನ್ ಕಷ್ಟ ಸುಖಕ್ ಹಾಕಾರ, ಅವ್ರ ಕಷ್ಟ ಸುಖಕ್ ನಾ ಇರ್ತೀನಿ. ನಮ್ಮಲ್ಲಿ ಆ ಕಾಸ್ಟ್ ಫ್ಯಾಕ್ಟರ್ ಬರುದೇ ಇಲ್ಲ. ನಾವು ಪ್ರೀತಿ ವಿಶ್ವಾಸದಿಂದ ಬೆರ್ತದಿವಿ. ಅವ್ರ ಹಬ್ಬ ಹರಿದಿನ ಇದಾಗ ನನ್ಗ್ ವಿಶ್ ಮಾಡ್ತಾರ, ಮನಿಗ್ ಬರ್ತಾರ, ನನ್ಗ್ ಊಟ ಕರ್ಕೊಂಡ್ ಹಾಕಾರ, ಎಲ್ಲಾ ಮಾಡ್ತಾರ. ನಮ್ ಮನ್ಯಾಗಿದ್ದಾಗ ಅವ್ರು ಬಂದ್ ಮಾಡ್ತಾರ. ಓಕೆ. ಈ ತರ ಅಂದ್ರೆ ನಾವು ಯಾವ ಸಮಾಜದ ಜೊತೆನೂ ನಮ್ದೇನು ಇದು ಇಲ್ಲ. ಕರೆಕ್ಟ್. ಓಕೆ. ನಮಗೆ ಇನ್ನೊಂದು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅಂತ ಹೇಳ್ತಾರ. ಸಿದ್ದರಾಮಯ್ಯನ ಸಂಬಂಧ ಕುರುಬ ಸಮುದಾಯದವ್ರು ಎಲ್ಲರೂ ಕಾಂಗ್ರೆಸ್ ಮಾಡ್ತಾರ ಅಂತದೈತಿ. ಬಟ್ ಇಲ್ಲಿ ಆ ತರ ಇಲ್ಲ, ಅವ್ರು ನನ್ಗೆ ವೋಟ್ ಮಾಡ್ತಾರ. ಓಕೆ. ಕುರುಬ ಸಮುದಾಯ ಎಲ್ಲಾ ಸಮಾಜದವ್ರು ವೋಟ್ ಮಾಡ್ತಾರ. ಎಲ್ಲಾರು ವೋಟ್ ಮಾಡಿದ್ರೆ ನಾ ಗೆಲ್ಲಕ್ಕಾಗತ್ತೆ. ಕರೆಕ್ಟ್. ಹೌದು. ಇಲ್ಲಾಂದ್ರೆ 20,000 ಲೀಡ್ ಸಿಗೋದು ಅಷ್ಟು ಈಸಿ ಅಂತ. ಈ ತರ ಇರುವಾಗ ಇದಕ್ಕೇನ್ ಪ್ರಶ್ನೆನೇ ಇಲ್ಲ. ಓಕೆ. ಪಾರ್ಟಿ ಲೆವೆಲ್ನಾಗ ಇರ್ತದ. ಅವ್ರ ಏನಂತಾರ, ಹಮಾರ ಪಟೇಲ್ ಅಚ್ಚಾ ಹೈ, ಹಮಾರ ಸಾಥ್ रहता है. ಕರೆಕ್ಟ್. ಓಕೆ ಸರ್, ಮನೆ ದೇವ್ರು ಯಾವುದು ಅಂತ ನಿಮ್ದು? ನಮ್ ಮನೆ ದೇವ್ರು ಇಬ್ರು. ಒಂದು ಕೊಡೇಕಲ್ ಬಸವೇಶ್ವರ, ಒಂದು ಮೈಲಾಪುರ್ ಮಲ್ಲಯ್ಯ. ಓಕೆ. ಆಮ್ಯಾಗ ಒಂದು ಲಕ್ಷ್ಮೀ ದೇವಿ. 3 ದೇವ್ರು. ಎಷ್ಟೊತ್ತು ದೇವರಿಗೆ ಅಂತ ಟೈಮ್ ಕೊಡ್ತೀರಿ ಡೈಲಿ? ಡೈಲಿ ಮುಂಜಾನೆ ಆದ ತಕ್ಷಣ ಜಳಕ ಆದ್ಮೇಲೆ ಹಾ. ಒಂದು 15 ಮಿನಿಟ್ಸ್. 15 ಮಿನಿಟ್ಸ್. Yes. ಇನ್ನು ಉಳಿದಿದ್ದೆಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು ಮನೆಯಲ್ಲಿ. ಅವರೇ ಹೆಚ್ಚು ಮಾಡ್ತಾರೆ. Okay. ದೇವ್ರ ಪೂಜೆ ನಾನ್ ಮಾಡ್ತೀನಿ, ಹಾ. ಆದ್ರೂ ಒಂದ್ಸಾರಿ ದೇವ್ರಿಗೆ Okay. ಇದು ಮಾಡೋದು ಅವರೇ. ಆಕ್ಚುಲಿ ದೈವ ಭಕ್ತಿ ಇರುವಂತವ್ರಿಗೆ ದೇವ್ರು ತುಂಬಾ ಬೇಗ ಲೈಕ್ ಎಲ್ಲವನ್ನೂ ಕೊಟ್ಟು ಬಿಡ್ತಾನೆ ಅಂತ ಹೇಳ್ತಾರೆ. ಇವ್ರ ಮ್ಯಾಟರ್ ಅಲ್ಲಿ ಹಾಗಾಗಿದ್ಯಾ ದೈವ ಭಕ್ತಿಯಲ್ಲಿ? ಆಗಿದೆ ಆಗಿದೆ. ಓಕೆ. ನಾನ್ ಗೆದ್ದಿದ್ದೇ ಮಿರಾಕಲ್ ತಿಳ್ಕೊರಿ. ಈ ಕ್ಷೇತ್ರದಲ್ಲಿ ನಾನು ಗೆದ್ದಿದ್ದೇ ಮಿರಾಕಲ್. ಓಕೆ. ಅದೇ ರೀತಿ ಮತ್ ಇನ್ನೊಂದು ಹೇಳ್ತೀನಿ, ಸಾಕಷ್ಟು ಜನ ಅವರೇ ವಿಚಾರ ಮಾಡ್ತಿದ್ರು. ನನ್ ಕಷ್ಟ ಎಲ್ಲ ಗುರ್ತವ್ರಿ ಜನರಿಗೆ, ಅವರೇ ವಿಚಾರ ಮಾಡ್ತಿದ್ರು. ಹೆಂಗಾರೆ ದಿನ ನಡೀತಿತ್ತು ಇವ್ರಿಗೆ ಅಂತ ಹೇಳಿ. ಅದು ಯಾರು ನಡ್ಸಾರ ಅಂದ್ರೆ ಭಗವಂತನೇ ನಡ್ಸ. ನಾನು ಯಾರಿಗಿ ಕೆಟ್ಟ ಮಾಡಿಲ್ಲ, ನನ್ ಕೆಟ್ಟ ಆಗಂಗಿಲ್ಲ. ಕೆಟ್ಟ ಹಾಕೈತತ್ತು ನಾನ್ ನಿರೀಕ್ಷೆ ಮಾಡಿಲ್ಲ. ಮತ್ ಈಗ ಇದ್ರಾಗ ನಾನ್ ತೃಪ್ತಿ ಅದೀನಿ. ನಿಮ್ಗೆ ಇನ್ನೊಂದ್ ಹೇಳ್ತೀನಿ, ಬಹಳಷ್ಟು ಜನ ಹೇಳ್ತಾರ ನೀವ್ ಇನ್ನೂ ಮಿನಿಸ್ಟರ್ ಹಾಕಿರಿ, ಕಾಲೇಜ್ ಗೌರ್ಮೆಂಟ್ ಆಗೋದಿತ್ತು, ಅದು ಇದು ಅಂತ ಹೇಳಿ. ನಾ ಹೇಳ್ತೀನಿ, ಇಲ್ಲ ನನ್ಗೆ ಇದೇ ದೊಡ್ಡದು. ನೀವ್ ಎಲ್ಲಾರು ಕೂಡಿ ಶಾಸಕ ಮಾಡ್ರಿ, ಸೇವಾ ಮಾಡುವಂತದ್ದು ನಾನ್ ತೃಪ್ತಿ ಅದೀನಿ. ಯಾವ್ದು ಎಷ್ಟ್ ಇರ್ತೈತಿ ಅದ್ರಾಗೆ ತೃಪ್ತಿ ಇರುದು, ಅದ್ರಾಗೆ ಸೇವಾ ಮಾಡಿದ್ರ ಮನುಷ್ಯ ನೆಮ್ಮದಿ ಆರಾಮದಿಂದ ಇರ್ತದ ನನ್ನ ಭಾವನೆ. ಮತ್ ಇರ್ಲಾರ್ದು ಬಾಳ ಆಸೆ ಪಟ್ಟಿವಂದ್ರ ಹೈರಾಣ ಬೀಳ್ತೀವಿ ನಾವು. ಕರೆಕ್ಟ್. ಹೌದು. ಅಂದ್ರೆ ಆಸೆ ಜಾಸ್ತಿ ಇರಬಾರ್ದ ಮನುಷ್ಯನಿಗೆ? ಆಸೆ ಇರ್ಬೇಕ್ರಿ, ದುರಾಸೆ ಇರ್ಬಾರ್ದು. ಓ ಕರೆಕ್ಟ್. ಈ ವರ್ಡ್ ಕರೆಕ್ಟ್ ಮಾಡಿದ್ರು ನೋಡಿ. ಆಸೆ ಇರಬೇಕು, ದುರಾಸೆ ಇರಬಾರ್ದು. ಆಸೆ ಇದ್ದಾಗಲೇ ಕನಸು ಕಾಣೋದಕ್ಕೆ ಸಾಧ್ಯ, ಕನಸು ಕಂಡಾಗಲೇ ಅದನ್ನ ನನಸು ಮಾಡೋದಕ್ಕೆ ಸಾಧ್ಯ ಅಂತ. ಓಕೆ, ತುಂಬಾ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ, ಇದೇ ಫಸ್ಟ್ ಇಂಟರ್ವ್ಯೂ ಅಂತ ಅನ್ಸುತ್ತೆ ದಂಪತಿ ಇದಲ್ಲ? ಓಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಖುಷಿ ಆಯ್ತು ಮಾತಾಡಿ ತಮ್ಮ ಜೊತೆ. ಎಸ್ ಸರ್, ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ನಮ್ಮ ರಾಜುಗೌಡ ಪಾಟೀಲ್ರ ಮಾತು. ಅದೇನೇ ಇದ್ರು ಕೂಡ ಮನೆ ಇನ್ನೂ ರೆಡಿ ಆಗ್ತಾ ಇದೆ. ಮತ್ತೊಂದು ಟೈಮ್ ಯಾವಾಗಾದ್ರೂ ನಿಮ್ ಜೊತೆ ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ತುಂಬಾ ಬ್ಯೂಟಿಫುಲ್ ಆದಂತಹ ಕುಟುಂಬ, ಮತ್ತು ಒಬ್ಬ ಶಾಸಕ ಸರಳನಾಗಿದ್ದರೆ ಎಷ್ಟು ಜನ ಅವನನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋಗ್ತಾರೆ,
ಕುಣಿಸ್ತಾರೆ, ಕುಪ್ಪಳಿಸ್ತಾರೆ ಅನ್ನೋದಕ್ಕೆ ರಾಜುಗೌಡ ಪಾಟೀಲ್ ಅವರು ಬೆಸ್ಟ್ ಎಕ್ಸಾಂಪಲ್. ಅದೇನೇ ಇದ್ರು ಕೂಡ ತುಂಬಾ ಜನ ಡಿಮ್ಯಾಂಡ್ ಮಾಡ್ತಾ ಇದ್ರಿ ಅವ್ರ ಮನೆ ಮಾಡಿ ಬೇಗ ಮಾಡಿ ಅಂತ. ನನ್ ಸ್ವಲ್ಪ ತಡ ಮಾಡಿದ್ದು ಯಾಕೆ ಅಂತಂದ್ರೆ ಇನ್ನೂ ರೆಡಿ ಆಗ್ತಾ ಇತ್ತು. ಸೊ ಹಾಗಾಗಿ ನಿಮ್ಮ ಡಿಮ್ಯಾಂಡಿನ ಮೇಲೆ ಇವತ್ತು ಈ ವಿಡಿಯೋನ ರಿಲೀಸ್ ಮಾಡ್ತಾ ಇದೀವಿ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ದೇವರ ಹಿಪ್ಪರಗಿಯಿಂದ.